ನೆಕ್ಸ್ಟ್ ದುನಿಯಾ ಮೇ ಪಹಲಾ ಮಕಾನ್. ನೆಕ್ಸ್ಟ್ ಪಾಠ ಇದೆ ದುನಿಯಾ ಮೇ ಪಹಲಾ ಮಕಾನ್. ಇದನ್ನು ಬರೆದಂತಹ ಲೇಖಿಕ ಅವರ ಹೆಸರು ವಿಜಯ ಗುಪ್ತಾ, ಡಾಕ್ಟರ್ ವಿಜಯ ಗುಪ್ತಾ. ಮಕ್ಕಳೇ, ಈ ಪಾಠದಲ್ಲಿ ನಿಮಗೆ 2 ಅಥವಾ 3 ಅಂಕಗಳು ಬರ್ಬೋದು. ಒಂದು ವಾಕ್ಯದಲ್ಲಿ ಉತ್ತರಿಸಿ, ಇದನ್ನು ಕೂಡ ನೀವು ನೋಡ್ಕೋಬೇಕು. ಮತ್ತು 2-3 ವಾಕ್ಯದಲ್ಲಿ ಉತ್ತರಿಸಿ. ಏಕ್ ವಾಕ್ಯ ಮೇ ಉತ್ತರ ಲಿಖಿಯ ಫಸ್ಟ್ ನೋಡ್ಕೊಳ್ಳೋಣ ಮಕ್ಕಳೇ. ಸಿಂಗಪುರ್ ಆದಿವಾಸಿ ಕहाँ रहते थे. सिंगापुर आदिवासी कहाँ रहते थे. सिंगापुर आदिवासी पूर्वोत्तर भारत में रहते थे. पूर्वोत्तर भारत में रहते थे. सबसे पहले आदमी को मकान बनाना किसने सिखाया. सबसे पहले आदमी को मकान बनाना बहुत से ಪಶುओं ने सिखाया. ಅಂತ ಹೇಳಿದ್ರೆ ಪಶು ಪಕ್ಷಿಗಳು ಮೊದಲು ಜನರಿಗೆ ಮನೆ ಕಟ್ಟಲಿಕ್ಕೆ ಪ್ರೇರಣೆಯನ್ನು ನೀಡಿದ್ವು ಅಂತ. नेक्स्ट नोड़ोना. मकान के बारे में पूछताछ करने के लिए दोस्त कहाँ चल पड़े. मकान के बारे में पूछताछ करने के लिए दोस्त जंगल की ओर चल पड़े. जंगल ಅಂತ ಹೇಳಿದ್ರೆ ಕಾಡು, ಕಾಡಿನ ಕಡೆಗೆ ಹೊರಟರು. दोस्तों की मुलाकात सबसे पहले किससे हुई. दोस्तों की मुलाकात सबसे पहले हाथी से हुई. हाथी ಅಂತ ಹೇಳಿದ್ರೆ ಆನೆ, ಆನೆ ಜೊತೆ ಅವರಿಗೆ ಮೊದಲನೇ ಭೇಟಿಯಾಗುತ್ತೆ. दोस्तों ने क्या क्या तय किया. दोस्तों ने जंगल में जानवरों से मुलाकात करने के लिए मकान बनाने का तय किया. ಅಂತ ಹೇಳಿದ್ರೆ ದೋಸ್ತೋನೆ ಜಂಗಲ್ ಮೇ ಜಾನುವಾರೋನ್ ಸೆ ಮುಲಾಕಾತ್ ಕರ್ಕೆ ಜಾನುವಾರು ಪ್ರಾಣಿಗಳ ಜೊತೆ ಭೇಟಿಯನ್ನು ಮಾಡಿ ಮನೆ ಕಟ್ಟಲಿಕ್ಕೆ ತಯಾರಿಯನ್ನು ಮಾಡಿಕೊಂಡ್ರು. हाथी से उत्तर पाकर दोस्तों ने किससे मिले. हाथी से उत्तर पाकर दोस्तों ने सांप से मिले. सांप ಅಂದರೆ ಹಾವು. ಮೊದಲು ಹಾತಿಯ ಜೊತೆ ಅವರು ಭೇಟಿಯನ್ನು ಮಾಡ್ತಾರೆ. ಎರಡನೇದಾಗಿ ಸಾಂಪ್ ಹಾವಿನ ಜೊತೆ. और सब जानवरों के बातें सुनकर दोस्तों ने क्या किया. ಎಲ್ಲ ಪ್ರಾಣಿಗಳ ಮಾತನ್ನು ಕೇಳಿಸ್ಕೊಂಡು ಸ್ನೇಹಿತರು ಏನು ಮಾಡಿದ್ರು. ಮಕಾನ್ ಬನಾಯ, ಮನೆಯನ್ನು ಕಟ್ಟಿದ್ರು. ಕೊನೆಯಲ್ಲಿ 2-3 ವಾಕ್ಯದಲ್ಲಿ ಉತ್ತರಿಸಿ ನೋಡ್ಕೊಳ್ತಾ ಹೋಗೋಣ ಮಕ್ಕಳೇ. ಲಾಲಿಮ್ और ಕಿಂಚಾ ಲಾಲಿದಾಮ್ ಜಂಗಲ್ ಕಿ ಓರ್ ಕ್ಯೂ ಚಲ್ ಪಡೆ. ಲಾಲಿಮ್ ಮತ್ತು ಕಿಂಚಾ ಲಾಲಿದಾಮ್ ಇಬ್ಬರು ಕೂಡ ಸ್ನೇಹಿತರು. ಅವ್ರು ಕಾಡಿನ ಕಡೆ ಯಾಕೆ ಹೊರಟರು ಅಂತ. घर बनाने की तरीका के बारे में, घर बनाने की तरीका को जंगल के पशु पक्षियों से जानकारी प्राप्त करने के लिए लालिम और किंचा लालिदाम जंगल की ओर चल पड़े. ಪಶು ಪಕ್ಷಿಗಳ ಜೊತೆ ಮಾತನಾಡಿ ತಿಳುವಳಿಕೆಯನ್ನು ತಿಳ್ಕೊಂಡು ಅಲ್ಲಿಂದ ಬಂದು ಏನು ಮನೆಯನ್ನು ಕಟ್ಟಲಿಕ್ಕೆ ಅವರು ಜಂಗಲ್ ಕಿ ಓರ್ ಕಾಡಿನ ಕಡೆ ಹೊರಟರು. ಇಷ್ಟು ಬರೆದ್ರೆ ಸಾಕು, ನಿಮಗೆ 2 ಅಂಕಗಳು ಸಿಗುತ್ತೆ, ಅಥವಾ 3 ಅಂಕಕ್ಕೂ ಕೂಡ ಒಂದೊಂದ್ಸಲ ಕೇಳಿರ್ತಾರೆ. ದೋಸ್ತೋನೆ ಹಾಥಿ ಕೆ ಸಾಥ್ ಕಿಸ್ಕಿ ಚರ್ಚಾ ಕಿ. ಯಾವುದರ ಬಗ್ಗೆ ಚರ್ಚೆಯನ್ನು ಮಾಡಿದ್ರು. दोस्तों ने हाथी को नमस्कार किया. फिर कहा, हाथी भाई हम लोग मकान बनाना चाहते हैं. आप बता सकते हैं कि मकान कैसे बनाए जाते हैं. इस प्रकार मकान बनाने के बारे में चर्चा की. ಮನೆ ಕಟ್ಟೋದ್ರ ಬಗ್ಗೆ ಅವರು ಹಾತಿಯ ಜೊತೆ ಚರ್ಚೆಯನ್ನು ಮಾಡಿದ್ರು. 3ನೇ ಪ್ರಶ್ನೆ, ಹಾತಿನೇ ದೋಸ್ತೋಂ ಕೋ ಕ್ಯಾ ಉತ್ತರ ದಿಯಾ. ಆನೆ ಸ್ನೇಹಿತರಿಗೆ ಏನು ಉತ್ತರವನ್ನು ಕೊಡ್ತು ಅಂತ. हाथी ने दोस्तों को क्या उत्तर दिया. हाथी ने दोस्तों को उत्तर दिया कि पेड़ों से लकड़ी के इतने मोटे और मजबूत काट लो जैसे मेरे पैर है. ನನ್ನ ಕಾಲುಗಳು ಹೇಗಿದೆಯೋ ಆ ರೀತಿಯಾದಂತಹ ಸೌದೆಗಳನ್ನು ನೀವು ಲಕಡಿ ಅಂತ ಹೇಳಿದ್ರೆ ಸೌದೆಗಳನ್ನು ಕಟ್ ಮಾಡ್ಕೊಳ್ಳಿ. ಇಸ್ಕೆ ಆಗೆ ಮೈ ನಹಿ ಜಾನ್ತಾ. ಇದಕ್ಕಿಂತ ಹೆಚ್ಚು ನನಗಿನ್ನೇನು ಕೂಡ ಗೊತ್ತಿಲ್ಲ. ಯಾವ ರೀತಿಯಾದಂತಹ ಲಕಡಿ ಸೌದೆಗಳನ್ನು ಕಟ್ ಮಾಡಬೇಕು ಅಂತ ಹೇಳಿದರೆ, ಮೋಟೆ ಮಜ್ಬೂತ್ ಗೋಲೆ ಕಾಟ್ಲೋ. ಮೋಟೆ ದಪ್ಪದಾಗಿರಬೇಕು, ಮಜ್ಬೂತ್ ಗಟ್ಟಿಯಾಗಿರಬೇಕು, ಗೋಲೆ ರೌಂಡ್ ಆಗಿರಬೇಕು. ಅಂತಹ ಸೌದೆಗಳನ್ನು ನೀವು ಕಟ್ ಮಾಡ್ಕೊಳ್ಳಿ. ಇದಕ್ಕಿಂತ ಮುಂದೆ ನನಗೇನು ಕೂಡ ಗೊತ್ತಿಲ್ಲ. ದೋಸ್ತೋನೆ ಕಿನ್ ಕಿನ್ ಜಾನುವಾರೋं से मुलाकात की. ಸ್ನೇಹಿತರು ಯಾವ ಯಾವ ಪ್ರಾಣಿಗಳ ಜೊತೆ ಭೇಟಿಯನ್ನು ಮಾಡಿದ್ವು ಅಂತ. ಹಾಥಿ, सांप, भैंस और मछली से मुलाकात की. हाथी, ಆನೆ, सांप ಹಾವು, ಭೈನ್ಸ್ ಎಮ್ಮೆ, ಮಚಲಿ ಮೀನು, ಈ ಇಷ್ಟು ಪ್ರಾಣಿಗಳ ಜೊತೆ ಅವರು ಭೇಟಿಯನ್ನು ಮಾಡ್ತಾರೆ. ಇನ್ನು ಮುಂದಿನದಾಗಿ ತುಂಬ ಕಡಿಮೆ ಉತ್ತರವನ್ನು ಬರೆದು ನೀವು ಹೆಚ್ಚು ಅಂಕವನ್ನು ಗಳಿಸ್ಬೋದು ಮಕ್ಕಳೇ. 5 ಚಹಾ ವಾಕ್ಯ ಮೇ ಉತ್ತರ ಲಿಖಿಯೇ. सांप ने दोस्तों को क्या सुझाव दिया. सांप ने दोस्तों को क्या सुझाव दिया. ಏನು ಸುझाव ಅಂತ ಹೇಳಿದರೆ ಏನು. ಸಾಪ್ನೆ
सांप ने दोस्तों को क्या सुझाव दिया ಸಲಹೆ ಏನು ಸಲಹೆಯನ್ನು ಹಾವು ನೀಡ್ತು ಅಂತ सांप ने दोस्तों को सुझाव दिया कि ऐसा करो ಹೀಗೆ ಮಾಡಿ लकड़ी ऐसी पतली और लंबी काटो जैसा मैं खुद हूँ ಅಂತ ಹೇಳಿದ್ರೆ ಈ ತರ ಸೌದೆಯನ್ನು ನೀವು ಕಟ್ ಮಾಡ್ಕೊಳ್ಳಿ ಹೇಗೆ ಅಂತ ಹೇಳಿದ್ರೆ ಲಂಬಿ ಉದ್ದವಾಗಿರಬೇಕು ಪತಲಿ ತೆಳುವಾಗಿರಬೇಕು ಅವ್ರ ಕಾಟೋ ಜೈಸಾ ಮೈ ಖುದ್ ಹೂ ನಾನು ಹೇಗಿದ್ದೀನೋ ಹಾಗೆ ಅಂದರೆ ಹಾವು ಹೇಗಿದೆಯೋ ಆ ರೀತಿಯಾದಂತಹ ಸೌದೆಯನ್ನು ನೀವು ಕಟ್ ಮಾಡ್ಕೊಳ್ಳಿ ಅಂತ ಹಾವು ಹೇಳುತ್ತೆ ಭೈಂಸ್ಗೆ ಪಂಜರ್ ಸೆ ದೋಸ್ತೋं को क्या जानकारी मिली ಅಸ್ಥಿ ಪಂಜರ ಬಿದ್ದಿರುತ್ತೆ ಅಲ್ಲಿ ಭೈಂಸಿಂದು ಅದರಿಂದ ಇದಕ್ಕೆ ಏನು ಸಲಹೆ ಸಿಕ್ತು ಅಂತ भैंस के पंजर से दोस्तों को यह जानकारी मिली कि भैंस का पंजर दिखाते हुए भैंसा ने कहा पंजर में 4 पैरों पर हड्डियां पड़ी है उसी तरह 4 मोटे गोले जमीन में गाड़कर उन पर पतली और लंबी लकड़ियों से छप्पर का पंजर बना दो ಹೇಳುತ್ತೆ ಏನಪ್ಪಾ ಅಂತ ಹೇಳಿದ್ರೆ भैंस के पंजर से दोस्तों को यहाँ जानकारी मिली कि भैंस का पंजर दिखाते हुए भैंसा ने कहा पंजर में 4 मोटे पंजर में पैरों पर हड्डियां पड़ी है उसी तरह 4 मोटे गोले जमीन में गाड़कर उन पर पतली और लंबी लकड़ियों से छप्पर का पंजर बना दो ಅಂತ ಹೇಳಿದ್ರೆ 4 ಕಾಲುಗಳಿರುತ್ತೆ ಆ 4 ಕಾಲುಗಳ ರೀತಿಯಲ್ಲಿ 4 ಕಂಬಗಳನ್ನು ನೆಡ್ಕೊಳ್ಳಿ ಆ 4 ಕಂಬಗಳಿಗೆ ತೆಳುವಾದಂತಹ ಸೌದೆಗಳನ್ನು ಅಂದರೆ ಆ ಮೂಳೆಗಳು ಹೇಗೆ ಬಂದಿದೆಯೋ ಆ ಮೂಳೆಯ ರೀತಿಯಲ್ಲಿ ನೀವು ಸೌದೆಗಳನ್ನು ಜೋಡಿಸ್ಕೊಂಡು ಅದರ ಮೇಲೆ ಒಂದು ಚಪ್ಪರವನ್ನು ಹಾಕ್ಕೊಳ್ಳಿ ಆಗ ನಿಮ್ಮ ಮನೆ ಆಗುತ್ತೆ ಅಂತ ಅವರಿಗೆ ಸಲಹೆಯನ್ನು ನೀಡುತ್ತೆ ನೆಕ್ಸ್ಟ್ ಮಚಲಿನೇ ದೋಸ್ತೋं के प्रश्न का क्या जवाब दिया मछलिಯ ಜೊತೆ ಅವರು ಮತ್ತೆ ಮಾತಾಡ್ತಾರೆ ಆಗ ಮಚಲಿ ಏನಂತ ಹೇಳುತ್ತೆ ಅಂತ मछली ने दोस्तों के प्रश्न का जवाब इस प्रकार दिया कि आप लोग जरा मेरी पीठ की पट्टियाँ ध्यान से देख लो ನನ್ನ ಬೆನ್ನಿನ ಪಟ್ಟಿಯನ್ನು ಗಮನವಿಟ್ಟು ನೋಡಿ फिर पेड़ों से बहुत सी पत्तियाँ तोड़ लो ಮರಗಳಿಂದ ಹೆಚ್ಚು ಎಲೆಗಳನ್ನು ಕಿತ್ಕೊಳ್ಳಿ इन पत्तियों को छप्पर पर उसी तरह जमा दो जैसी मेरी पीठ की पट्टियाँ है ಅಂದರೆ ಮೀನಿನ ಮೇಲೆ ಒಂಥರ ಹೀಗೆ ಒಂಥರ ಈ ಥರ ಆಗಿರುತ್ತಲ್ಲ ಮೀನು ಹೀಗಿದ್ರೆ ಈಗ ಅಂತ ಹೇಳಿದ್ರೆ ಮೀನು ಅಂದ್ಕೊಳ್ಳೋಣ ಅದ್ರ ಮೇಲೆ ಈ ರೀತಿಯಲ್ಲಿ ಇರುತ್ತಲ್ವಾ ಸೊ ದಾರೆ ದಾರೆ ರೀತಿಯಲ್ಲಿ ಸೊ ಈ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ ಅಂತ ಮೀನು ಅವರಿಗೆ ಸಲಹೆಯನ್ನು ನೀಡುತ್ತೆ ಯಾವ ರೀತಿಯಲ್ಲಿ ಅಂತ ಹೇಳಿದರೆ ಎಲೆಗಳನ್ನು ಕಿತ್ಕೊಂಡ್ಬಂದು ನನ್ನ ಬೆನ್ನಿನ ಮೇಲೆ ಯಾವ ರೀತಿಯಲ್ಲಿ ಚಪ್ಪರ ಇದೆಯೋ ಆ ರೀತಿಯಲ್ಲಿ ಚಪ್ಪರವನ್ನು ನೀವು ಮಾಡ್ಕೊಳ್ಳಿ ಅಂತ ಮೀನು ಸಲಹೆಯನ್ನು ಕೊಡುತ್ತೆ ಇದನ್ನು ನೀವು ಈ 3 ಕ್ವಶನನ್ನು ಕಲ್ತ್ಕೊಂಡ್ರೆ ಮಕ್ಕಳೇ ನಿಮಗೆ ಈ ಪಾಠದಿಂದ 3 ಅಂಕ ಅಥವಾ 2 ಅಂಕಗಳು ಬರುತ್ತೆ ಗಮನ ಇಟ್ಟು ಇದನ್ನು ಕಲ್ತ್ಕೊಳ್ಳಿ ಮುಂದೆ ಹೋಗೋಣ ಸಮಯಕ್ಕೆ ಪಹಚಾನ್ ತುಂಬ ಕಡಿಮೆ ಉತ್ತರವನ್ನು ಬರೆದು ಹೆಚ್ಚು ಅಂಕವನ್ನು ನೀವು ಪಡ್ಕೋಬೋದು ಮಕ್ಕಳೇ ಇದರಲ್ಲಿ ಏಕ್ ವಾಕ್ಯ ಮೇ ಉತ್ತರ ಲಿಖಿ ಅನ್ನೋ ಮೇನನ್ನು ನಾವು ನೋಡ್ಕೊಳ್ಳೋಣ ಸಮಯಕ್ಕೆ ಪಹಚಾನ್ ಕವಿತೆಯನ್ನು ಬರೆದಂಥವರು CR ರಾಮ್ ಶರಣ್ ಅಂತ ಸೊ ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ कवि के अनुसार मनुष्य को सुख की प्राप्ति कब नहीं मिलती कवि के अनुसार मनुष्य को समय नष्ट करने से सुख की प्राप्ति नहीं मिलती है ಕವಿ ಹೇಳ್ತಾರೆ ಸಮಯವನ್ನು ಯಾರು ನಷ್ಟವನ್ನು ಮಾಡ್ತಾರೋ ಅವರಿಗೆ ಸುಖ ಅನ್ನೋ ಪ್ರಾಪ್ತಿನೇ ಸಿಗೋದಿಲ್ಲ ಅಂತ ಬಹಾನೆ ಕಾ ಕಾಮ್ प्रमुख कारण क्या है बहाने बनाने का प्रमुख कारण क्या है ಬಹನೆ बनाना ಅಂತ ಹೇಳಿದ್ರೆ ಏನು ನಾವು ರೀಸನ್ ಅನ್ನು ಹೇಳುವಂಥದ್ದು ನೆಪ ಹೇಳೋದ್ರಿಂದ ಪ್ರಮುಖ ಕಾರಣ ಬಹನೆ बनाने का प्रमुख कारण ಆಲಸ್ है ಆಲಸ್ ಅಂತ ಹೇಳಿದ್ರೆ ಸೋಮಾರಿತನ ಅಂತ ಹೇಳಿದ್ರೆ ನಾವು ಏನು ನೆಪವನ್ನು ಹೇಳಲಿಕ್ಕೆ ಪ್ರಮುಖ ಕಾರಣ ಏನಾಗಿರುತ್ತೆ ಅಂತ ಹೇಳಿದ್ರೆ ಸೋಮಾರಿತನ ಆಗಿರುತ್ತೆ ಸಮಯ ಕಿಸ್ಕಾ ದಿಯಾ ಹುआ ಅನುಪಮ್ ಧನ್ है ಸಮಯ ಈಶ್ಕಾ ದಿಯಾ ಹುआ ಅನುಪಮ್ ಧನ್ है ಸಮಯ ಅನ್ನೋದು ನಮಗೆ ಈಶ್ವರನೇ ಕೊಟ್ಟಿರುವಂತಹ ಒಂದು ಅನುಪಮವಾದಂತಹ ಧನ ಅಂತ ಹೇಳಿದ್ರೆ ಹಣ ಆಗಿದೆ ಅಂತ ಕವಿ ಕಿಸ್ ಪರ್ ವಿಶ್ವಾಸ करने को कहते हैं ಕವಿ ಯಾವುದರ ಮೇಲೆ ವಿಶ್ವಾಸವನ್ನು ಇಟ್ಕೋಬೇಕು ಅಂತ ಹೇಳ್ತಾರೆ ಅಂತ ಕವಿ ಆತ್ಮ ಪರ್ ವಿಶ್ವಾಸ रखने को कहते हैं ಆತ್ಮದ ಮೇಲೆ ವಿಶ್ವಾಸವನ್ನು ಭರವಸೆಯನ್ನು ಇಟ್ಕೋಬೇಕು ಅಂತ ಕವಿ ಹೇಳ್ತಾರೆ ಆತ್ಮದ ಮೇಲೆ समय के खोने से क्या होता है समय के खोने से पछताना पड़ता है
ಪಚತಾನ ಪಡೋದು ಅಂತ ಹೇಳಿದ್ರೆ ಪಶ್ಚಾತ್ತಾಪ ಪಡೋದು ಅಂತ. ಸಮಯವನ್ನು ನಾವು ನಷ್ಟ ಮಾಡಿಕೊಂಡ್ರೆ ಒಂದಿನ ಅಲ್ಲ ಒಂದಿನ ನಾವು ಪಶ್ಚಾತ್ತಾಪವನ್ನು ಪಡ್ತೀವಿ. ಪಚತಾನ ಅಂತ ಹೇಳಿದ್ರೆ ಪಶ್ಚಾತ್ತಾಪ ಪಡೋದು ಅಂತ. ಸಮಯವನ್ನು ಯಾರು ನಷ್ಟ ಮಾಡ್ಕೊಳ್ತಾರೋ ಅವರು ಜೀವನದಲ್ಲಿ ಮುಂದೆ ಪಶ್ಚಾತ್ತಾಪವನ್ನು ಪಡ್ತಾರೆ ಅಂತ. ಮುಂದೆ 2-3 ವಾಕ್ಯ ಮೇ ಉತ್ತರ ಲಿಖಿಯೇ. ಈ ಮೇನಿಗೆ ಹೋಗೋಣ ಮಕ್ಕಳೇ. ಇದನ್ನು ನೀವು ತುಂಬಾ ನೀಟಾಗಿ ನೋಡ್ಕೊಳ್ಳಿ. 3 ಅಂಕ ಈ ಪದ್ಯದಲ್ಲಿ ನೀವು ಆರಾಮಾಗಿ ತಗೋಬಹುದು. ತುಂಬ ಸರಳವಾದಂತಹ ಉತ್ತರವನ್ನು ಬರೆದು 3 ಅಂಕವನ್ನು ಪಡ್ಕೋಬಹುದು. ಅದರಲ್ಲಿ ಮೊದಲನೇ ಪ್ರಶ್ನೆ, ಸಮಯಕ್ಕೆ ಲಿಯೇ ಸುಖ ಕಿ ಪ್ರಾಪ್ತಿ ಕಬ್ ಸಂಭವ ಹೈ. ಸಮಯಕ್ಕೆ ನಮಗೆ ಸುಖದ ಪ್ರಾಪ್ತಿ ಸಿಗಬೇಕು ಅಂತ ಹೇಳಿದ್ರೆ ಸಮಯಕ್ಕೆ ಅಂತ ಹೇಳಿದ್ರೆ ನಾವು ಸಮಯಕ್ಕೆ ಸರಿಯಾಗಿ ಕೆಲಸವನ್ನ ಮಾಡಿದಾಗ ನಮಗೆ ಸುಖದ ಪ್ರಾಪ್ತಿ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸಿಗೋದಿಲ್ಲ. ಸಮಯ ನ ನಷ್ಟ करके आलस को छोड़कर आज का काम आज ही करने से मनुष्य के लिए सुख की प्राप्ति संभव है. समय को न नष्ट करके ಸಮಯವನ್ನ ನಷ್ಟ ಮಾಡಬಾರ್ದು. आज का आलस को छोड़कर ಸೋಮಾರಿತನವನ್ನ ಬಿಟ್ಟು आज का काम आज ही करने से ಇಂದಿನ ಕೆಲಸವನ್ನ ಇಂದೇ ಮಾಡುವುದರಿಂದ ಮನುಷ್ಯ के लिए ಸುಖ की ಪ್ರಾಪ್ತಿ ಸಂಭವ है. ಮನುಷ್ಯನಿಗೆ ಆಗ ಸುಖದ ಪ್ರಾಪ್ತಿ ಸಿಗುತ್ತೆ ಅಂತ ಕವಿ ವರ್ಣನೆ ಮಾಡ್ತಾರೆ. ಎರಡನೇ ಪ್ರಶ್ನೆಯಲ್ಲಿ ಸಮಯ का सदुपयोग कैसे करना चाहिए. ಸಮಯದ ಸದುಪಯೋಗವನ್ನು ನಾವು ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಅಂತ. ಸಮಯ ಈಶ್ ಕಾ ದೇನ್ ಹೈ. ಸಮಯ ಈಶ್ವರ ಕೊಟ್ಟಿರುವಂತಹ ಒಂದು ದೇನ್ ಅಂತ ಹೇಳಿದ್ರೆ ಕೊಡುಗೆ, ಒಂದು ಕೊಡುಗೆ ಆಗಿದೆ. ಏಕ ಪಲ್ ಕೋ ಭಿ ನಷ್ಟ ನಹಿ ಕರ್ನಾ ಚಾಹಿಯೆ. ಪಲ್ ಅಂತ ಹೇಳಿದ್ರೆ ಕ್ಷಣ ಅಂತ. ಒಂದೇ ಒಂದು ಕ್ಷಣವನ್ನು ಕೂಡ ನಾವು ಹಾಳು ಮಾಡ್ಕೋಬಾರ್ದು. ಆಲಸ್ ಕೋ ಛೋಡ್ಕರ್. ಆಲಸ್ ಅಂತ ಹೇಳಿದ್ರೆ ಸೋಮಾರಿತನವನ್ನ ಬಿಟ್ಟು ಆಜ್ ಕಾ ಕಾಮ್ ಆಜ್ ಹಿ ಕರ್ನಾ ಚಾಹಿಯೆ. ಇಂದಿನ ಕೆಲಸವನ್ನ ಇವತ್ತೇ ಮಾಡಬೇಕು, ಇನ್ನು ನಾಳೆಗೆ ನಾವು ಅದನ್ನ ಬಿಟ್ಕೋಬಾರ್ದು. ಹಮೇ ಸುಸಮಯ ಕಾ ಸದುಪಯೋಗ ಕರ್ನಾ ಚಾಹಿಯೆ. ಸಿಕ್ಕಿರುವಂತಹ ಸಮಯವನ್ನ ನಾವು ಬಳಸ್ಕೋಬೇಕು, ಅದನ್ನ ಹಾಳು ಮಾಡ್ಕೋಬಾರ್ದು ಅಂತ ಕವಿ ಇಲ್ಲಿ ಹೇಳ್ತಾರೆ. ಮುಂದಿನ ಪ್ರಶ್ನೆಯನ್ನ ನಾವು ನೋಡ್ಕೊಳ್ತಾ ಹೋಗೋಣ. कविता के अंतिम पंक्तियों में कवि क्या कहना चाहते हैं. कविता के अंतिम ಅಂದ್ರೆ ಕೊನೆಯ ಪಂಕ್ತಿ ಅಂತ ಹೇಳಿದ್ರೆ ಸಾಲು. ಕೊನೆಯ ಸಾಲಿನಲ್ಲಿ ಕವಿ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತಾರೆ ಅಂತ. कविता के अंतिम पंक्तियों में कवि यह कहना चाहते हैं कि करने के काम पर मन लगाकर संदेह को छोड़कर आत्म पर विश्वास रखकर सुसमय का सदुपयोग करना चाहिए. करने का काम ಪರ್ ಮನ್ ಲಗಾಕರ್. ಮನಸ್ಸಿಟ್ಟು ಮಾಡಬೇಕಾ ಯಾವ ಕೆಲಸನ ನಾವು ಮಾಡ್ತಾ ಇದ್ರು ಕೂಡ ಅದರ ಮೇಲೆ ಮನಸ್ಸಿಟ್ಟು ಕೆಲಸವನ್ನ ಮಾಡಬೇಕು. ಮತ್ತೆ ಸಂದೇಹವನ್ನ ಬಿಡಬೇಕು. ನನ್ನ ಕೈಲಿ ಕೆಲಸ ಆಗುತ್ತಾ ಅನ್ನೋ ಒಂದು ಸಂದೇಹವನ್ನ ನಾವು ಬಿಟ್ಟು ಆತ್ಮ ಪರ್ ವಿಶ್ವಾಸ ರಕ್ಕರ್. ನಮ್ಮ ಆತ್ಮದ ಮೇಲೆ ನಾವೇ ವಿಶ್ವಾಸವನ್ನ ಇಟ್ಕೋಬೇಕು, ನನ್ನ ಕೈಲಿ ಕೆಲಸ ಆಗುತ್ತೆ ಅಂತ. ಆಗ ಸುಸಮಯದ ಸದುಪಯೋಗವನ್ನ ನಾವು ಮಾಡ್ಕೊಂಡಂಗಾಗುತ್ತೆ. ನಹಿತೋ ಪಚತಾನ ಪಡ್ತಾ ಹೈ. ಇಲ್ಲ ಅಂತ ಹೇಳಿದ್ರೆ ನಾವು ಪಚತಾನ ಅಂತ ಹೇಳಿದ್ರೆ ಏನು ಪ್ರಾಯಶ್ಚಿತ, ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಅದಕ್ಕೆ ಕಳ್ಕೊಂಡಿದ್ದಂತಹ ಸಮಯವನ್ನ ನಾವು ಮತ್ತೆ ಕಳ್ಕೊಂಡ್ರೆ, ಸಿಕ್ಕಿರುವಂತಹ ಸಮಯವನ್ನ ನಾವು ಕಳ್ಕೊಂಡ್ರೆ ನಾವು ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಂತ ಕವಿ ಹೇಳ್ತಾರೆ. ಮುಂದೆ ನಾವು ನೋಡೋಣ ಮಕ್ಕಳೇ, ರೋಬೋಟ್ ಅನ್ನೋ ರೋಬೋಟ್ ಅನ್ನೋ ಪಾಠವನ್ನ ಬರೆದಂತಹ ಕವಿ ಡಾಕ್ಟರ್ ಪ್ರದೀಪ್ ಮುಖೋಪಾಧ್ಯಾಯ ಅಂತ. ಇದರಲ್ಲಿ ನಿಮಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಇದು ತುಂಬಾನೇ ಮುಖ್ಯವಾಗಿರುತ್ತೆ, ನೋಡ್ಕೊಳ್ಳಿ. 2-3 ವಾಕ್ಯ ಮೇ ಉತ್ತರ ಲಿಖಿಯೇ. ಇದು ಕೂಡ ಪ್ರಮುಖವಾಗಿರುತ್ತೆ, ನೀವು ಅದನ್ನು ನೋಡ್ಕೊಳ್ಳಿ. ಆದರೆ 5 ಚಹಾ ವಾಕ್ಯ ಮೇ ಉತ್ತರ ಲಿಖಿಯೇ. ನಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆ ಹಾಗೂ ವಾರ್ಷಿಕ ಪರೀಕ್ಷೆಯಲ್ಲಿ 4-5 ವಾಕ್ಯ ಮೇ ಉತ್ತರ ಲಿಖಿಯೇ 2 ಸಲ ಕೂಡ ಇದರಿಂದಾನೇ ಬಂದಿರೋದ್ರಿಂದ ನಾವು ಇದ್ರ ಕಡೆ ಹೆಚ್ಚು ಗಮನವನ್ನು ಹರಿಸೋಣ. ಅದನ್ನು ಕೂಡ ನೋಡ್ಕೊಳ್ಳಿ ನೀವು. ಇದನ್ನ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗ್ತೀನಿ ಮಕ್ಕಳೇ, ಗಮನಿಸಿ. ಧೀರಜ್ सक्सेना ने घरेलू कामकाज के लिए रोबोट रखने का निर्णय क्यों लिया. ಯಾಕೆ ತಗೊಂಡ್ರು ಅಂತ. ರೋಬೋಟ್ ಮನೆಯಲ್ಲಿ ಮನೆ ಕೆಲಸ ಮಾಡಲಿಕ್ಕೆ ರೋಬೋಟ್ ಅನ್ನ ಇಟ್ಕೋಬೇಕು ಅಂತ ಅವರು ಯಾಕೆ ನಿರ್ಣಯವನ್ನ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಧೀರಜ್ सक्सेना ने घरेलू कामकाज के लिए रोबोट रखने का निर्णय लिया क्योंकि बेटे बेटियां नाती पोतों से घर भरा रहता था. सेवक साधो राम अस्पताल पहुंच जाने पर सभी की तकलीफें बढ़ गई थी. परिवार के मुखिया के नाते वे यह निर्णय लिया. ಪರಿವಾರ ಕೆ ಮುಖಿಯ ಕೆ ನಾತೆ, ಆ ಒಂದು ಕುಟುಂಬದ ಮುಖ್ಯಸ್ಥನಾಗಿದ್ರಿಂದ ಇವರು ರೋಬೋಟ್ ಅನ್ನ ಕರ್ಕೊಂಡ್ಬರ್ಬೇಕು. ಅಂದ್ರೆ ಅವ್ರ ಮನೆಯಲ್ಲಿ ಸಾಧೋರಾಮ್ ಅನ್ನೋ ಒಬ್ಬ ಸೇವಕ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ಏನೋ ಪ್ರಾಬ್ಲಮ್ ಆಗಿ ಬಸ್ ಅವನು ದುರ್ಘಟನೆಯಿಂದ ಗಾಯ ಆಗಿ ಹಾಸ್ಪಿಟಲ್ ಸೇರ್ಕೊಂಡ್ಬಿಟ್ಟಿರ್ತಾನೆ. ಹಾಗಾಗ್ಬಿಟ್ಟು ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾ ತೊಂದರೆ ಆಗ್ತಾ ಇರುತ್ತೆ ಮನೆ ಕೆಲಸ ಮಾಡ್ಕೊಳ್ಳಿಕ್ಕೆ.
ಹಾಗಾಗ್ಬಿಟ್ಟು ಆ ಒಂದು ಪರಿವಾರದ ಮುಖ್ಯಸ್ಥನಾಗಿದ್ರಿಂದ ಅವರು ಈ ಒಂದು ನಿರ್ಣಯವನ್ನು ತಗೊಳ್ತಾರೆ. ಏನು, ಮನೆಯಲ್ಲಿ ಮನೆ ಕೆಲಸ ಮಾಡಲಿಕ್ಕೆ ರೋಬೋಟನ್ನು ಇರಿಸ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಅವರು ಮಾಡ್ತಾರೆ. ಮುಂದೆ ಎರಡನೇ ಪ್ರಶ್ನೆಯನ್ನು ನಾವು ನೋಡ್ಕೊಳ್ತಾ ಹೋಗೋಣ. ರೋಬೋನಿಲ್ और ರೋಬೋದೀಪ್ ಕಿ ಮುಲಾಕಾತ್ ಕಾ ವರ್ಣನ್ ಕೀಜಿಯೇ. ರೋಬೋನಿಲ್ ಅನ್ನೋದು ಸಕ್ಸೇನಾ ಪರಿವಾರದ ಕುಟುಂಬದ ರೋಬೋಟ್, ಮತ್ತು ರೋಬೋದೀಪ್ ಅನ್ನೋದು ಶರ್ಮಾ ಪರಿವಾರದ ಕುಟುಂಬದ ಒಂದು ರೋಬೋಟ್ ಆಗಿರುತ್ತೆ. ಮುಲಾಕಾತ್ ಅಂತ ಹೇಳಿದರೆ ಭೇಟಿ. ಇವರಿಬ್ಬರ ಭೇಟಿ ಯಾವ ರೀತಿಯಲ್ಲಿ ಆಯಿತು ಅಂತ ಇಲ್ಲಿ ಕವಿ ಕೇಳಿದ್ದಾರೆ. ಸೊ ದೇखेंगे कि रोबोनिल प्रतिदिन शाम को शेरू को टहलने के लिए आता था ಅಂತ ಹೇಳಿದರೆ, ಪ್ರತಿದಿನ್ ಶಾಮ್ ಕೋ ಶೇರು ಅಂತ ಹೇಳಿದರೆ ಇದು ಸಕ್ಸೇನಾ ಪರಿವಾರ ಕುಟುಂಬದ ಒಂದು ನಾಯಿ. ಆ ನಾಯಿಗೆ ವಾಕ್ ಮಾಡಿಸ್ಲಿಕ್ಕೆ ಅಂತ ಈ ರೋಬೋಟ್ ಪ್ರತಿದಿನ ಕೂಡ ಬರ್ತಾ ಇರುತ್ತೆ. ಐಸೇಮೆ ಅದರ ನಡುವೆ ಏಕ ದಿನ ಉಸ್ಕಿ ಮುಲಾಕಾತ್ ರೋಬೋದೀಪ್ ಸೆ ಹುಯಿ. ಒಂದು ದಿನ ಅವನ ಭೇಟಿ ರೋಬೋದೀಪ್ ಜೊತೆ ಆಗುತ್ತೆ. ಈ ರೋಬೋದೀಪ್ ಯಾರು ಅಂತ ಹೇಳಿದರೆ ಅದೇ ಏರಿಯಾದಲ್ಲಿ ಇದ್ದಂತಹ ಶರ್ಮಾ ಪರಿವಾರದ ಕುತ್ತೆ ಜಬರು ಅನ್ನೋ ಒಂದು ಕುತ್ತೆ. ಆ ಕುತ್ತೆಗೆ ನಾಯಿಯನ್ನು ಅವರು ವಾಕ್ ಮಾಡಿಸ್ಲಿಕ್ಕೆ ಬಂದಿರುತ್ತೆ ಅಂತ ಹೇಳಿದರೆ ರೋಬೋನಿಲ್ ಸಕ್ಸೇನಾ ಪರಿವಾರದ ಕುಟುಂಬದ ಒಂದು ನಾಯಿಯನ್ನು ವಾಕ್ ಮಾಡಿಸ್ಲಿಕ್ಕೆ ಕರ್ಕೊಂಡು ಬಂದಿರುತ್ತೆ. ಅದೇ ರೀತಿಯಲ್ಲಿ ಶರ್ಮಾ ಪರಿವಾರದ ನಾಯಿ ಜಬರುಗೆ ವಾಕ್ ಮಾಡಿಸ್ಲಿಕ್ಕೆ ಅಂತ ರೋಬೋದೀಪ್ ಬಂದಿರ್ತಾನೆ. ಇವ್ರ ಇಬ್ಬರ ಭೇಟಿಯಲ್ಲಿ ಆಗುತ್ತೆ. ಬೀಚ್ ದೋಸ್ತಿ ಹುಯಿ, ಇಬ್ಬರು ಕೂಡ ಸ್ನೇಹಿತರಾಗ್ತಾರೆ ಅಲ್ಲಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ತುಂಬಾ ಮುಖ್ಯ ಆಗಿರುತ್ತೆ ಈ ಪ್ರಶ್ನೆ. ವಿಜ್ಞಾನ ಕಥಾ ಕಾ ಸಾರ್ ಲಿಖಿಯೇ. ವಿಜ್ಞಾನ ಕಥೆಯ ಸಾರ ಏನಾಗಿತ್ತು ಅಂತ. रोबोनिल को सक्सेना ने एक विज्ञान कथा वर्ड प्रोसेसर पर टाइप करने के लिए दी. कथा संक्षेप में इस प्रकार थी. एक घर में नौकर को जो किसी जानलेवा बीमारी के कारण निकालकर उसकी जगह पर एक रोबोट को रख दिया जाता है. इस बात रोबोट को पता चल जाए तो वह रोबोटिक संघ को यह घटना बता देता है. तो संघ रोबोट की हड़ताल की घोषणा कर देता है. तब नौकर को घर में फिर से रख लिया जाएगा ಅಂತ ಹೇಳಿದ್ರೆ ವಿಜ್ಞಾನ ಕಥೆಯ ಸಾರಿದಾಗಿರುತ್ತೆ. ವರ್ಡ್ ಪ್ರೊಸೆಸರ್ ಮೇಲೆ ಟೈಪ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಕಥಾ ಸಂಕ್ಷಿಪ್ತವಾಗಿ ಈ ರೀತಿ ಇರುತ್ತೆ. ಏನಂತ ಹೇಳಿದ್ರೆ, ಏಕ घर में नौकर को जो किसी जानलेवा बीमारी के कारण निकालकर उसकी जगह पर एक रोबोट को रख लिया जाता है. ಒಬ್ಬ ಮನೆಯಲ್ಲಿ ನೌಕರ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ಯಾವುದೋ ಒಂದು ಕಾಯಿಲೆಯ ಕಾರಣವಾಗಿ ಅವನಿಗೆ ಮನೆಯಿಂದ ತೆಗೆದು ಹಾಕಿ ಅವನ ಜಾಗದಲ್ಲಿ ಒಂದು ರೋಬೋಟನ್ನು ತಂದು ಇರಿಸ್ಕೊಂಡಿದ್ದೀವಿ. ಏನಾದರೂ ಈ ವಿಷಯ ರೋಬೋಟಿಗೆ ಗೊತ್ತಾಗಿ ಅವನು ಸಂಘಕ್ಕೆ ಹೋಗಿ ಈ ವಿಷಯವನ್ನೆಲ್ಲ ತಿಳಿಸಿ ರೋಬೋಟಿಗೆ ಏನಾದರೂ ಅಲ್ಲಿಂದ ಕೆಲಸದಿಂದ ನಿಷೇಧ ಮಾಡಬೇಕು ಅನ್ನೋ ಘೋಷಣೆಯನ್ನು ಬಂದರೆ ನಾವು ಮತ್ತೆ ಆ ಒಂದು ನೌಕರನಿಗೆ ನಮ್ಮ ಮನೆಗೆ ವಾಪಸ್ ಕೆಲಸಕ್ಕೆ ಕರ್ಕೊಳ್ತೀವಿ ಅಂತ ಆ ಒಂದು ಪತ್ರದಲ್ಲಿ ಅಂತ ಹೇಳಿದ್ರೆ ಟೈಪ್ ಮಾಡಲಿಕ್ಕೆ ಕೊಟ್ಟಂತಹ ವಿಷಯ ಅದಾಗಿತ್ತು. ಯಾರು ಸಕ್ಸೇನಾ ಅವರು ರೋಬೋಟಿಗೆ ಟೈಪ್ ಮಾಡಲಿಕ್ಕೆ ಒಂದು ಘಟನೆಯನ್ನು ಕೊಟ್ಟಿರ್ತಾರೆ. ಆ ಘಟನೆ ಸಂಕ್ಷಿಪ್ತವಾಗಿ ಈ ರೀತಿಯಲ್ಲಿರುತ್ತೆ. ಒಂದು ಮನೆಯಲ್ಲಿ ಒಬ್ಬ ನೌಕರನನ್ನು ಏನು ಕಾಯಿಲೆಯಿಂದ ಅವನಿಗೆ ಮನೆಯಿಂದ ತೆಗೆದು ಹಾಕಿ ಅವನ ಜಾಗದಲ್ಲಿ ಒಂದು ರೋಬೋಟನ್ನು ಇರಿಸ್ಕೊಳ್ಳಾಗಿದೆ. ರೋಬೋಟಿಗೆ ಏನಾದರೂ ಈ ವಿಷಯ ಗೊತ್ತಾಗಿ ಅವನು ಸಂಘಕ್ಕೆ ಹೋಗಿ ಏನಾದರೂ ಸ್ಟ್ರೈಕನ್ನು ಮಾಡಿದ್ದೆ ಆದರೆ ಆಗ ರೋಬೋಟನ್ನು ನಿಷೇಧ ಮಾಡಬೇಕು ಅಂತ ಬಂದರೆ ಏನಾದರೂ ಮಾತ್ರ ನಾವು ಆ ನೌಕರನನ್ನು ಮತ್ತೆ ಪುನಃ ನಮ್ಮ ಒಂದು ಮನೆ ಕೆಲಸಕ್ಕೆ ನಾವು ವಾಪಸ್ ಕರ್ಕೊಳ್ತೀವಿ ಅಂತ ಆ ಒಂದು ಕಥೆಯನ್ನು ಬರ್ಕೊಟ್ಟಿದ್ರು, ಟೈಪ್ ಮಾಡಲಿಕ್ಕೆ ಕೊಟ್ಟಿದ್ರು. ಈ ವಿಷಯ ಮೊದಲು ರೋಬೋಟಿಗೆ ಗೊತ್ತಿರೋದಿಲ್ಲ. ನಾನು ಬರೋಕ್ಕೂ ಮುಂಚೆ ಇವ್ರ ಮನೆಯಲ್ಲಿ ಒಬ್ಬ ಸೇವಕ ಕೆಲಸ ಮಾಡ್ತಾ ಇದ್ದ ಅನ್ನೋ ಘಟನೆ ರೋಬೋಟಿಗೆ ಗೊತ್ತಿರೋದಿಲ್ಲ. ಆ ಟೈಪ್ ಮಾಡಲಿಕ್ಕೆ ವಿಷಯವನ್ನು ಕೊಟ್ಟಿರ್ತಾರಲ್ಲ, ಆಗ ಮಾತ್ರ ಆ ಒಂದು ವಿಷಯ ಅದಕ್ಕೆ ಗೊತ್ತಾಗುತ್ತೆ. रोबोटिक कंपनियों के मालिकों के बीच हलचल क्यों मच गई ಅಂತ ಹೇಳಿದ್ರೆ, ರೋಬೋಟ್ಗಳಿಗೆಲ್ಲ ತೆಗೆದು ಹಾಕಬೇಕು ಅನ್ನೋ ಒಂದು ಘೋಷಣೆ ಎಲ್ಲ ಕಡೆ ಕೂಡ ಬಂದಾಗ ಆ ರೋಬೋಟ್ಗಳನ್ನು ಮಾರಲಿಕ್ಕೆ ಇಟ್ಕೊಂಡಿದ್ರಲ್ಲ ಆ ಒಂದು ಮಾಲೀಕರ ನಡುವೆ ಹಲ್ಚಲ್ ಮಚ್ಗೈ. ಹಲ್ಚಲ್ ಅಂತ ಹೇಳಿದ್ರೆ ಕೋಲಾಹಲ ಆಗುತ್ತೆ, ಗಲಭೆಗಳಾಗುತ್ತೆ. ಯಾವ ರೀತಿಯಲ್ಲಿ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ, रोबोनिल ने रोबोदीप के साथ संघ के कार्यालय जा पहुंचकर साधोराम की स्थिति की बातें सुनाई ಅಂತ ಹೇಳಿದ್ರೆ ಒಂದು ನಿಯಮ ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ರೋಬೋಟ್ಗಳು ಜನರಿಗೆ ತೊಂದರೆಯನ್ನು ಕೊಡಬಾರ್ದು ಅನ್ನೋ ಒಂದು ನಿಯಮ ಇರುತ್ತೆ ಅವರಲ್ಲಿ. ಆ ನಿಯಮವನ್ನು
ಏನು ಬ್ರೇಕ್ ಮಾಡಬಾರ್ದು ಅನ್ನೋದು ರೋಬೋಟ್ ಅವರ ಸಂಘದ ಒಂದು ನಿಯಮ ಆಗಿರುತ್ತೆ. ಆದರೆ ಇಲ್ಲಿ ಇವ್ರೇನು ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಆ ನೌಕರ ಕಡಿಮೆ ಕೆಲಸ ಮಾಡ್ತಾ ಇದ್ದ, ಈ ರೋಬೋಟ್ ಅದಕ್ಕಿಂತನೂ ಜಾಸ್ತಿ ಕೆಲಸ ಮಾಡ್ತಾ ಇರುತ್ತೆ ಅಂತೇಳಿ ಆ ನೌಕರನನ್ನ ಕೆಲಸದಿಂದ ತೆಗೆದುಹಾಕಿ ಆ ಜಾಗದಲ್ಲಿ ರೋಬೋಟನ್ನೇ ಲೈಫ್ ಲಾಂಗ್ ಇಟ್ಕೋಬೇಕು ಅಂತ ಇವ್ರು ಮಾತಾಡ್ಕೊಂಡಿರ್ತಾರೆ. ಹಾಗಾಗ್ಬಿಟ್ಟು ಹಾಗೆ ಮಾಡಿಬಿಟ್ರೆ ಜನರಿಗೆ ಅಂತ ಹೇಳಿದ್ರೆ ಮನುಷ್ಯರಿಗೆ ತೊಂದರೆ ಕೊಡಬಾರ್ದು ಅಂತ ರೂಲ್ಸ್ ಇದೆ ಅಲ್ವಾ, ಇಲ್ಲಿ ತೊಂದರೆ ಕೊಟ್ಟಂಗಾಗುತ್ತೆ. ಹಾಗಾಗ್ಬಿಟ್ಟು ಅದೇನು ಮಾಡುತ್ತೆಪ್ಪ ಅಂತ ಹೇಳಿದ್ರೆ, ರೋಬೋನಿಲ್ ಅವನ ಸ್ನೇಹಿತ ರೋಬೋಜಿತ್ ಜೊತೆ ಸೇರಿಕೊಂಡು ಸಂಘದ ಕಾರ್ಯಾಲಯಕ್ಕೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಸಾಧೋರಾಮಿನ ಸ್ಥಿತಿ, ಸಾಧೋರಾಮ್ ಅಂತ ಹೇಳಿದ್ರೆ ಸೇವಕ, ಆ ಸೇವಕನ ಸ್ಥಿತಿಯ ಬಗ್ಗೆ ಎಲ್ಲವೂ ಹೇಳ್ತಾರೆ ಘಟನೆಯನ್ನು. ಹೇಳಿದಾಗ ಅಧ್ಯಕ್ಷರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಸಂಘಕ್ಕೆ ಕಾರ್ಯಕಾರಿಣಿ ಆಪತ್ಕಾಲೀನ ಬೈಠಕ್ ಬಲಾಯಿ, ಆ ಸಂಘದ ಒಂದು ಆಪತ್ತಕಾಲೀನ ಒಂದು ಬೈಠಕ್ ಅಂತ ಹೇಳಿದ್ರೆ ಸಭೆಯನ್ನು ಕರೀತಾರೆ. ಆ ಸಭೆಯಲ್ಲಿ ಈ ರೀತಿಯಲ್ಲಿ ಮಾತಾಡ್ತಾರೆ, ಏನಪ್ಪ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದಾರೋ ಆ ಎಲ್ಲ ರೋಬೋಟ್ಗಳು ಕೂಡ ವಾಪಸ್ ಬಂದ್ಬಿಡಬೇಕು ಅನ್ನೋ ಒಂದು ಘೋಷಣೆಯನ್ನು ಅಲ್ಲಿ ಅವರು ರೋಬೋಟ್ ಕಿ ಹಡ್ತಾಲ್ ಕರ್ನೆ ಕಾ ಆಹ್ವಾನ್ ಕರ್ ದಿಯಾ ಜಾಯೆ, ಅವರಿಗೆಲ್ಲರಿಗೂ ಕೂಡ ಕೆಲಸದಿಂದ ನಿಷೇಧ ಮಾಡುವಂತಹ ಆಜ್ಞೆಯನ್ನು ಹೊರಡಿಸಿ ಅಂತ ಹೇಳ್ತಾರೆ. ಹಾಗಾಗ್ಬಿಟ್ಟು ಈ ರೋಬೋಟನ್ನು ತಂದಿಟ್ಕೊಂಡಿದ್ರಲ್ಲ ತುಂಬಾ ಮಾರಲಿಕ್ಕೆ, ಆ ಕಂಪನಿಯವರ ನಡುವೆ ಏನು ಕೋಲಾಹಲ ಆಗುತ್ತೆ ಅಂತ. ಈ ಒಂದು ಪ್ರಶ್ನೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಮಕ್ಕಳೇ. ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪಾಠ ಮಹಿಳಾ ಕಿ ಸಾಹಸಗಾಥ. ಮಹಿಳಾ ಕಿ ಸಾಹಸಗಾಥ ಅನ್ನೋ ಪಾಠದಲ್ಲಿ ಮಕ್ಕಳೇ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಇದೆ. ಇದನ್ನು ಒಂದ್ಸಲ ನೀವು ನೋಡ್ಕೊಳ್ತಾ ಹೋಗಿ ಮಕ್ಕಳೇ, ಇದು ಕೂಡ ಮುಖ್ಯವಾಗಿರುತ್ತೆ. ನೆಕ್ಸ್ಟ್ 2-3 ವಾಕ್ಯ ಮೇ ಉತ್ತರ ಲಿಖಿಯೇ, ಇದು ಮತ್ತೆ 3-4 ವಾಕ್ಯ ಮೇ ಉತ್ತರ ಲಿಖಿಯೇ ಇದೆಯಲ್ಲ, ಇದು ತುಂಬಾನೇ ಪ್ರಮುಖವಾಗಿರುತ್ತೆ. ನಾವು 2-3 ವಾಕ್ಯ ಮೇ ಉತ್ತರ ಲಿಖಿಯೇ ಒಂದ್ಸಲ ನೋಡ್ಕೊಳ್ತಾ ಹೋಗೋಣ. ಬಿಚೇಂದ್ರಿ ಪಾಲ್ಕೆ ಪರಿವಾರ ಕಾ ಪರಿಚಯ ದೀಜಿಯೇ, ಬಿಚೇಂದ್ರಿ ಪಾಲ್ರವರ ಪರಿವಾರದ ಪರಿಚಯವನ್ನು ಕೊಡಿ ಅಂತ ಇದೆ. ಬಿಚೇಂದ್ರಿ ಪಾಲ್ಕೆ ಮಾತಾ ಹಂಸಾದೇವಿ ನೇಗಿ ಅವ್ರ ಪಿತಾ ಕಿಶನ್ ಪಾಲ್ ಸಿಮ್ ಥಾ, ಅವರ ತಾಯಿ ಹಂಸಾದೇವಿ ನೇಗಿ ಮತ್ತು ತಂದೆ ಕಿಶನ್ ಪಾಲ್ ಸಿಮ್. ಇನ್ಕೆ 5 ಸಂತಾನೋ ಮೇ ಬಿಚೇಂದ್ರಿ ತೀಸರಿ ಥಿ, ಇವರ 5 ಜನ ಮಕ್ಕಳಲ್ಲಿ ಬಿಚೇಂದ್ರಿ ಪಾಲ್ರವರು 3ನೇಯವರಾಗಿರ್ತಾರೆ. ಬಿಚೇಂದ್ರಿ ಕಾ ಬಚ್ಪನ್ ಕೈಸೆ ಬಿತಾ, ಬಿಚೇಂದ್ರಿ ಪಾಲ್ರವರ ಬಾಲ್ಯ ಯಾವ ರೀತಿಯಲ್ಲಿ ಕಳೆಯಿತು ಅಂತ. ಬಿಚೇಂದ್ರಿ ಪಾಲ್ बचपन में रोज 5 किलोमीटर पैदल चलकर स्कूल जाना पड़ता था. 5 ಕಿಲೋಮೀಟರ್ ಕಾಲಲ್ಲಿ ನಡ್ಕೊಂಡು ಅವರು ದಿನ ಶಾಲೆಗೆ ಹೋಗಬೇಕಾಗಿರುತ್ತೆ. बाद में पर्वतारोहण प्रशिक्षण के दौरान उनका कठोर परिश्रम बहुत काम आया. ಬಾಲ್ಯದಲ್ಲೇ ದಿನ 5 ಕಿಲೋಮೀಟರ್ ನಡೆದು ಅವರು ಶಾಲೆಗೆ ಹೋಗ್ತಾ ಇದ್ರು. ಹಾಗಾಗ್ಬಿಟ್ಟು ಅವರು ಏನು ಪರ್ವತಾರೋಹಿ ಆಗಬೇಕು ಅಂತ ಪ್ರಶಿಕ್ಷಣಕ್ಕೆ ಹೋದಾಗ, ಅಲ್ಲಿ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಹೋದಾಗ ಅವ್ರ ಬಾಲ್ಯದಲ್ಲಿ ಪರಿಶ್ರಮ ಪಟ್ಟಿದ್ದು ಅವರಿಗೆ ಇಲ್ಲಿ ತುಂಬಾನೇ ಕೆಲ್ಸಕ್ಕೆ ಬಂತು. ಸಿಲಾಯಿ ಕಾ ಕಾಮ್ ಸೀಖ್ ಲಿಯಾ, ಸಿಲಾಯಿ ಅಂತ ಹೇಳಿದ್ರೆ ಬಟ್ಟೆ ಹೊಲಿಯೋ ಕೆಲಸವನ್ನು ಅವರು ಕಲ್ತ್ಕೊಳ್ತಾರೆ. ಸಿಲಾಯಿ ಕರ್ಕೆ ಪಡಾಯಿ ಕಾ ಖರ್ಚು ಜುಟಾನೆ ಲಗಿ ಅಂತ ಹೇಳಿದ್ರೆ ಅವರ ಎಜುಕೇಷನಿಗೆ ಅವರು ಬಟ್ಟೆ ಹೊಲಿದು ಆ ಒಂದು ದುಡ್ಡಿನಿಂದನೇ ಅವರ ಎಜುಕೇಷನನ್ನು ಅವರು ಪೂರೈಸ್ತಾರೆ. इस तरह उन्होंने संस्कृत में MA तथा BEd तक की ಶಿಕ್ಷಾ ಪ್ರಾಪ್ತ ಕಿ. ಸಂಸ್ಕೃತದಲ್ಲಿ ಅವರು MA ಮತ್ತು BEd ಅನ್ನೋ ಪ್ರಶಿಕ್ಷಣವನ್ನು ಅವರು ಅಲ್ಲಿ ಪಡಿತಾರೆ. ಯಾವುದರಲ್ಲಿ? ಅವ್ರು ಬಟ್ಟೆ ಹೊಲಿಯೋ ಕೆಲಸದಲ್ಲಿ ಬಟ್ಟೆಯನ್ನು ಹೊಲಿದು ಅದರಿಂದ ಬಂದಂಥ ಹಣದಿಂದ ಅವರು ಈ ಎಜುಕೇಷನನ್ನು ಪಡಿತಾರೆ. बिचेंद्री ने पर्वतारोहण के लिए किन किन चीज़ों का उपयोग किया. ಬಿಚೇಂದ್ರಿ ಪಾಲ್ರವರು ಪರ್ವತಾರೋಹಣ ಮಾಡಲಿಕ್ಕೆ ಏನೇನು ವಸ್ತುಗಳನ್ನು ಅಲ್ಲಿ ಬಳಸಿದ್ರು ಅಂತ. ಫಾವ್ಡಾ, ರಸ್ಸಿ, ಆಕ್ಸಿಜನ್, ಥೈಲ, ಲಾಲ್ ಕಪಡ ಆದಿ ಚೀಜೋಂ ಕಾ ಉಪಯೋಗ ಕಿಯಾ. ಫಾವ್ಡಾ ಅಂತ ಹೇಳಿದ್ರೆ ಅಲ್ಲಿ ಅವರು ಒಂದು ಗುದ್ಲಿ ಟೈಪಲ್ಲಿ ಚಿಕ್ಕದೊಂದು ಇಟ್ಕೊಂಡಿರ್ತಾರೆ, ನೋಡಿರ್ತೀರಾ ನೀವು, ಚಿತ್ರದಲ್ಲೂ ಕೂಡ ಇದೆ ಬುಕ್ಕಲ್ಲಿ. ರಸ್ಸಿ ಅಂದರೆ ಹಗ್ಗ. ಆಕ್ಸಿಜನ್ ಬೇಕೇ ಬೇಕು, ಹಿಂದ್ಗಡೆ ಒಂದು ಟ್ಯಾಂಕನ್ನು ಕಟ್ಕೊಂಡಿರ್ತಾರೆ ಆಕ್ಸಿಜನ್ನಿಂದು. ತೈಲ ಅಂದರೆ ಬ್ಯಾಗ್. ಲಾಲ್ ಕಪಡ ಕೆಂಪು ಬಟ್ಟೆಯನ್ನು ಅವರಲ್ಲಿ ಬಳಸ್ತಾರೆ. ಎವರೆಸ್ಟ್ ಕಿ ಚೋಟಿ ಪರ್ ಪಹುಂಚ್ಕರ್ ಬಿಚೇಂದ್ರಿ ನೆ ಕ್ಯಾ ಕಿಯಾ. एवरेस्ट की चोटी पर पहुंचकर बिचेंद्री ने फावड़े से पहले बर्फ की खुदाई कर अपने आप को सुरक्षित किया. बाद में अपने घुटने बल बैठी बर्फ पर अपने माथे को लगाकर उसने सागर माथे के ताज का चुंबन किया. ಅವರು ಮೊದಲಿಗೆ ಎವರೆಸ್ಟ್ ಕಿ ಚೋಟಿ ಪರ್ ಪಹುಂಚ್ಕರ್ ಮೊದಲು ಅವರು ಬರ್ಫ್ ಅಂತ ಹೇಳಿದ್ರೆ ಮಂಜುಗೆಡ್ಡೆಯನ್ನು ಸ್ವಲ್ಪ ಕೊರೆದು ಅಲ್ಲಿ ತಮ್ಮನ್ನ ತಾವು ನಿಂತ್ಕೊಳ್ಳೋಕ್ಕೆ ಸುರಕ್ಷಿತ ಜಾಗವನ್ನು ಮಾಡ್ಕೊಳ್ತಾರೆ. ಬಾದ್ ಮೇ ನಂತರ ಘುಟನೋ ಬಲ್ ಬೈಟಿ ಅಂತ ಹೇಳಿದ್ರೆ ಮಂಡಿಗಾಲಲ್ಲಿ ಕೂತ್ಕೊಳ್ತಾರೆ ಅವರು. ಬರ್ಫ್ ಪರ್ ಅಪ್ನೆ ಮಾತೆ ಕೋ ಲಗಾಕರ್
ಬರ್ಫ್ ಅಂತ ಹೇಳಿದ್ರೆ ಮಂಜುಗೆಡ್ಡೆಯ ಮೇಲೆ ತನ್ನ ಹಣೆಯನ್ನ ಇಟ್ಟು ಸಾಗರ್ ಮಾತೆಯ ಚುಂಬನವನ್ನ ಮಾಡ್ತಾರೆ. ಸಾಗರ ಮಾತೆಗೆ ನಮನವನ್ನ ಮಾಡಿ ಅವರು ಅಪ್ನೆ ಥೈಲೆ ಸೆ ಹನುಮಾನ್ ಚಾಲೀಸ ಅವ್ರ ದುರ್ಗಾ ಮಾಕ ಚಿತ್ರ ನಿಕಾಲ, ತಮ್ಮ ಬ್ಯಾಗಿನಿಂದ ಹನುಮಾನ್ ಚಾಲೀಸ ಮತ್ತೆ ದುರ್ಗಾ ಮಾತೆಯ ಚಿತ್ರವನ್ನ ತೆಗಿತಾರೆ. ಉಸೆ ಲಾಲ್ ಕಪಡೆ ಮೇಲೆ ಲಪೇಟ, ಕೆಂಪು ಬಟ್ಟೆಯಲ್ಲಿ ಅದನ್ನ ಸುತ್ತಿ ಛೋಟಿ ಸಿ ಪೂಜಾ ಕರ್ಕೆ ಉಸ್ಕೋ ಬರ್ಫ್ ಮೇ ದಬಾ ದಿಯಾ, ಚಿಕ್ಕದಾದಂತಹ ಒಂದು ಪೂಜೆಯನ್ನ ಮಾಡಿ ಅದನ್ನ ಮಂಜುಗೆಡ್ಡೆಯಲ್ಲಿ ಅದನ್ನ ಊತಾಕ್ತಾರೆ. ನೆಕ್ಸ್ಟ್ 4-5 ವಾಕ್ಯ ಮೇ ಉತ್ತರ ಲಿಖಿಯೇ, ಇದು ತುಂಬಾ ಮುಖ್ಯವಾಗಿರುತ್ತೆ, 3 ಮಾರ್ಕ್ಸಿಗೆ ಬರುವಂತಹ ಪ್ರಶ್ನೆ ಮಕ್ಕಳೇ, ಗಮನ ಇಟ್ಟು ನೋಡಿ. ಬಿಚೇಂದ್ರಿ ನೇ ಪಹಾಡ್ ಪರ್ ಚढ़ने की तैयारी किस प्रकार की, ಬಿಚೇಂದ್ರಿ ಪಾಲ್ರವರು ಪರ್ವತಾರೋಹಣವನ್ನ ಮಾಡಿದ ದಿನ ಅವರು ಯಾವ ರೀತಿ ತಯಾರಿಯನ್ನ ಮಾಡ್ಕೊಂಡ್ರು ಅಂತ. ಬಿಚೇಂದ್ರಿ ಪಾಲ್ ने पहाड़ पर चढ़ने के दिन सुबह 4 बजे उठ गई, बर्फ पिघलाई और चाय बनाई, कुछ बिस्कुट और आधा चॉकलेट का हल्का नाश्ता करने के बाद वह लगभग 5:30 बजे अपने तंबू से निकल पड़ी ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದು ಅವರು 4 ಗಂಟೆಗೆ ಎದ್ದು ಬರ್ಫ್ ಅಂತ ಹೇಳಿದ್ರೆ ಮಂಜುಗೆಡ್ಡೆಯನ್ನ ಕರಗಿಸಿ ಅದರಿಂದ ಚಾಯನ್ನ ಮಾಡ್ಕೊಂಡು ಕುಡಿತಾರೆ. ಸ್ವಲ್ಪ ಬಿಸ್ಕೆಟ್ ಅನ್ನ ತಿಂದು, ಸ್ವಲ್ಪ ಅರ್ಧ ಚಾಕ್ಲೇಟ್ ಅನ್ನ ತಿಂದು ಲೈಟ್ ಆಗಿ ಅವರು ಏನು ನಾಸ್ತಾ ತಿಂಡಿಯನ್ನ ಮಾಡ್ಕೊಳ್ತಾರೆ. ಬಾದ್ ಮೇಲೆ ಲಗ್ಭಗ್ 5:30 ಬಜೆ ಅಪ್ನೆ ತಂಬು ಸೆ ನಿಕಲ್ ಪಡಿ, ತಂಬು ಅಂತ ಹೇಳಿದ್ರೆ ಅವರೊಂದು ಶೆಡ್ ಅನ್ನ ಮಾಡ್ಕೊಂಡಿರ್ತಾರೆ, ಅಲ್ಲಿಂದ ಹೊರಟರು. ದಕ್ಷಿಣ ಶಿಖರ್ ಪರ್ ಚढ़ते समय ಬಿಚೇಂದ್ರಿ ಕೆ ಅನುಭವ ಕೆ ಬಾರೆ ಮೇ ಲಿಖಿಯೇ, ದಕ್ಷಿಣ ಶಿಖರದ ಮೇಲೆ ಅವ್ರು ಹತ್ತಬೇಕಾದ್ರೆ ಅಲ್ಲಿ ಅವ್ರಿಗೆ ಏನೇನು ಅನುಭವ ಆಯಿತು ಅದ್ರ ಬಗ್ಗೆ ಬರೀರಿ ಅಂತ. ದಕ್ಷಿಣ ಶಿಖರ್ ಕೆ ऊपर हवा की गति बढ़ गई थी, ಹವಾ ಅಂದ್ರೆ ಗಾಳಿ, ತುಂಬಾನೇ ಗಾಳಿಯ ವೇಗ ಹೆಚ್ಚಾಗಿತ್ತಲ್ಲಿ. उस ऊंचाई पर हवा के झोंके बर्फ के कणों को चारों तरफ उड़ा रहे थे, ಬರ್ಫ್ ಅಂತ ಹೇಳಿದ್ರೆ ಮಂಜುಗೆಡ್ಡೆಯ ಕಣಗಳನ್ನ 4 ಕಡೆ ಕೂಡ ಚದುರಿಸಿತ್ತು. ಜಿಸಸೆ ಕುಚ್ ದಿಖಾಯಿ ನಹಿ ದೇ ರಹಾ ಥಾ, ಅದರಿಂದ ಏನೂ ಕೂಡ ಕಾಣ್ತಾ ಇರಲಿಲ್ಲ ಅವರಿಗೆ. ಡಲಾನ್ ಏಕ್ದಮ್ ಸೀದಿ ನೀಚಿ ಚಲಿ ಗಯಿ ಥಿ ಅಂತ ಹೇಳಿದ್ರೆ, ಅದು ಮಂಜು ಏನು ಹಿಮ ಪರ್ವತ ನೀಳವಾಗಿರ್ಬೇಕಲ್ಲ, ಅದು ಆ ಕಡೆ ಈ ಕಡೆ ಆಗೋಗಿತ್ತು, ಯಾವ ಕಡೆ ಹೋಗಬೇಕು ಅನ್ನೋದು ಇವರಿಗೆ ಗೊತ್ತಾಗ್ತಾ ಇರಲಿಲ್ಲ. ಬಿಚೇಂದ್ರಿಕೆ ಸಾನ್ಸ್ ಮಾನೋ ಏಕ್ದಮ್ ರುಕ್ ಗಯಿ ಅಂತ ಹೇಳಿದ್ರೆ ಅವರಿಗೆ ಉಸಿರೇ ನಿಂತಂಗೆ ಆಗೋಯ್ತು, ಯಾವ ಕಡೆ ಹೋಗ್ಲಿ ನಾನು ಅಂತ. ಉಸೆ ಲಗಾಕಿ ನಂತ ಒಂದು ಸ್ವಲ್ಪ ಮುಂದೆ ಬಂದಾದ್ಮೇಲೆ ಉಸೆ ಲಗಾಕಿ ಸಫಲತಾ ಬಹುತ್ ನಜ್ದೀಕ್ ಹೈ, ಸಫಲತೆ ಅನ್ನೋದು ತುಂಬಾನೇ ಹತ್ತಿರ ಇದೆ ಅಂತ ಅವರಿಗೆ ಸ್ವಲ್ಪ ಮುಂದೆ ಬಂದಾಗ ಗೊತ್ತಾಯಿತು. ಅವರು ಮುಂದೆ 23 ಮಾರ್ಚ್ 23 ಮೇ 1984 ದಿನ ಅವರು ಎವರೆಸ್ಟಿನ ನೆತ್ತಿಯ ಮೇಲೆ ನಿಂತಿದ್ರು. 23 ಮೇ 1984 ದಿನ ಅವರು ಎವರೆಸ್ಟಿನ ನೆತ್ತಿಯ ಮೇಲೆ ನಿಂತಿದ್ರು. ಭಾರತೀಯ ಪ್ರಥಮ ಮಹಿಳೆ ಕೂಡ ಅವರು ಆಗಿದ್ರು. ಪ್ರಸ್ತುತ ಪಾಠ ಸೆ ಕ್ಯಾ ಕ್ಯಾ ಸಂದೇಶ ಮಿಲ್ತಿ ಹೈ ಅಂತ ಕೇಳಿದ್ರು ಕೂಡ ಇದೇ ಆನ್ಸರ್ ಅನ್ನ ಬರೀರಿ. ಪಾಠ ಕಾ ಆಶಯ ಲಿಖಿ ಅಂತ ಕೇಳಿದ್ರು ಕೂಡ ಎರಡಕ್ಕೂ ಒಂದೇ ಉತ್ತರವನ್ನ ಬರೀರಿ. ಪ್ರಸ್ತುತ ಪಾಠ ಸೆ ಯಹ ಸಂದೇಶ ಮಿಲ್ತಿ ಹೈ ಕಿ ಸಾಹಸ ಗುಣ, दृढ़ निश्चय, अथक परिश्रम, मुसीबतों का सामना करना आदि, साथ में हिमालय की चोटी के बारे में जानकारी मिलती है. ಒಂದು ಏನಪ್ಪ ಸಾಹಸ ಗುಣ, ದೃಢ ನಿರ್ಧಾರ ಮತ್ತೆ ವಿರಾಮವಿಲ್ಲದ ಹಾಗೆ ಪರಿಶ್ರಮ ಪಡೋದು, ತೊಂದರೆಗಳನ್ನು ಯಾವ ರೀತಿಯಲ್ಲಿ ನಾವು ಸರಿಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಯುತ್ತೆ. ಇನ್ನು ಹಿಮಾಲಯಕ್ಕೆ ಚೋಟಿಕೆ ಬಾರೆಮೆ, ಹಿಮಾಲಯ ಪರ್ವತದ ಬಗ್ಗೆ ಸ್ವಲ್ಪ ತಿಳುವಳಿಕೆ ಕೂಡ ನಮಗೆ ಈ ಪಾಠದಿಂದ ತಿಳಿಯುತ್ತೆ ಮಕ್ಕಳೇ. ಇನ್ನು ಮುಂದೆ ಹೋಗೋಣ. ಸುರ್ಶ್ಯಾಮ್ ತುಂಬಾನೇ ಮುಖ್ಯವಾದದ್ದು, 3 ಮಾರ್ಕ್ಸ್ ನಿಮಗೆ ನೀವು ಆರಾಮಾಗಿ ತಗೋಬಹುದು ಮಕ್ಕಳೇ ಇದರಲ್ಲಿ. ಸುರ್ಶ್ಯಾಮ್ ಇದರ ಕವಿ ಸೂರ್ದಾಸ್ರವರ ಬರೆದಿರುವಂತಹ ಒಂದು ಪದ ಇದಾಗಿದೆ ಸುರ್ಶ್ಯಾಮ್ ಅನ್ನೋದು. ಇದರಲ್ಲಿ ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ, ನೀವು ಇದನ್ನು ನೋಡ್ಕೋಬೇಕು, ಮತ್ತೆ 2-3 ವಾಕ್ಯ ಮೇ ಉತ್ತರ ಲಿಖಿಯೇ ಅದನ್ನು ನೋಡ್ಕೋಬೇಕು. ಇದು 1 ಮಾರ್ಕ್ಸಿಗೆ ಬಂದರೆ ಅದು 2 ಅಥವಾ 3 ಅಂಕಕ್ಕೆ ಬರುತ್ತೆ. ಈ ಪದ್ಯದಿಂದ ನೀವು ಆ 4 ಅಂಕಗಳನ್ನು ಪಡಿಬೋದು. ಸುರ್ಶ್ಯಾಮ್ ಪದ್ಕೆ ರಚಯಿತ ಕೌನ್ ಹೈ, ಸುರ್ಶ್ಯಾಮ್ ಪದವನ್ನು ಬರೆದವರು ಯಾರು? ಸೂರ್ದಾಸ್. ಕೃಷ್ಣ ಕಿ ಶಿಕಾಯತ್ ಕಿಸ್ಕೆ ಪ್ರತಿ ಹೈ, ಕೃಷ್ಣ ಕಿ ಶಿಕಾಯತ್ ಬಲರಾಮ್ ಕೆ ಪ್ರತಿ ಹೈ, ತನ್ನ ಅಣ್ಣನಾದಂತಹ ಬಲರಾಮನ ಪ್ರತಿ. ಕೃಷ್ಣ ಕಿ यशोदा और नंद का रंग कैसा है, यशोदा और नंद का रंग गोरा है. चुटकी दे देकर हंसने वाले कौन है, चुटकी दे देकर हंसने वाले कृष्ण के ग्वाल बाल है. ಯಶೋಧ ಕಿಸ್ಕಿ ಕಸಮ್ ಖಾತಿ ಹೈ, ಕಸಮ್ ಅಂದ್ರೆ ಪ್ರಮಾಣ, ಆಣೆ, ಯಾರ ಆಣೆಯನ್ನ ಮಾಡ್ತಾರೆ ಅಂತ. ಗೋಧನ್ ಕಿ ಕಸಮ್ ಖಾತಿ ಹೈ, ಗೋಧನ್ ಅಂತ ಹೇಳಿದ್ರೆ ಹಸುಗಳ ಗುಂಪು ಅಂತ. ಹಸುಗಳ ಗುಂಪಿನ
ಒಂದು ಆಣೆಯನ್ನ ಮಾಡ್ತಾರೆ. बलराम किससे शिकायत करता है? बलराम बाल कृष्ण अपनी माता से शिकायत करता है. बाल कृष्ण किससे शिकायत करता है? बाल कृष्ण अपनी माता यशोदा से शिकायत करता है. बलराम के अनुसार किसे मोल लिया गया है? बलराम के अनुसार कृष्ण को मोल लिया गया है. बाल कृष्ण का रंग कैसा है? बाल कृष्ण का रंग काला है. ಇದು ತುಂಬಾನೇ ಮುಖ್ಯವಾಗಿರುತ್ತೆ ಮಕ್ಕಳೇ. 3 ಅಂಕ ನೀವು ಆರಾಮಾಗಿ ತಗೋಬಹುದು. कृष्ण बलराम के साथ खेलने क्यों नहीं जाना चाहता? बलराम कृष्ण को चिढ़ाता है और कहता है कि कृष्ण को यशोदा माँ ने जन्म नहीं दिया है बल्कि मोल में लिया है. इसी कारण से कृष्ण बलराम के साथ खेलने नहीं जाना चाहता. बाल कृष्ण को चिढ़ाता है कि कृष्ण को यशोदा माँ ने जन्म नहीं दिया है. यशोदा ಕೃಷ್ಣಗೆ ಜನ್ಮವನ್ನ ನೀಡಿಲ್ಲ, ಬಲ್ಕಿ ಅದರ ಬದಲಾಗಿ ಮೋಲ್ ಲಿಯಾ ಹೈ, ದುಡ್ಡು ಕೊಟ್ಟು ತಗೊಂಡ್ಬಂದಿದ್ದಾರೆ ಅಂತ ಯಾವಾಗಲೂ ಕೂಡ ಅವನನ್ನ ರೇಗಿಸ್ತಾ ಇರ್ತಾನೆ. ಚಿಡಾನ ಅಂದರೆ ರೇಗಿಸೋದು. ಹಾಗಾಗ್ಬಿಟ್ಟು ಇಸಿ ಕಾರಣ ಸೆ ಬಲರಾಮ್ ಕೃಷ್ಣ ಕೆ ಸಾಥ್ ಖೇಲ್ನಾ ನಹಿ ಜಾತಾ ಹೈ. ಕೃಷ್ಣನ ಜೊತೆ ಆಟ ಅಂದರೆ ಬಲರಾಮನ ಜೊತೆ ಕೃಷ್ಣ ಆಟ ಆಡಲಿಕ್ಕೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ರೇಗಿಸ್ತಾನೆ ಅದಕ್ಕೆ. बलराम कृष्ण के माता पिता के बारे में क्या कहते हैं? बलराम कृष्ण के माता पिता ತಂದೆ ತಾಯಿಯರ ಬಗ್ಗೆ ಏನಂತ ಹೇಳ್ತಾನೆ ಅಂತ. बलराम कृष्ण के माता पिता के बारे में कहता है कि नंद और यशोदा गोरे है लेकिन आपका रंग काला है. ನಂದ್ ಮತ್ತೆ ಯಶೋದಾ ಇಬ್ರು ಕೂಡ ಬೆಳ್ಳಕ್ಕಿದ್ದಾರೆ, ನೀನ್ ಮಾತ್ರ ಕಪ್ಪಗಿದೀಯಾ. ಹಾಗಾಗ್ಬಿಟ್ಟು ಯಶೋದಮ್ಮ ನಿನ್ಗೆ ಜನ್ಮವನ್ನ ಕೊಟ್ಟಿಲ್ಲ, ನಿನ್ಗೆ ದುಡ್ಡು ಕೊಟ್ಟು ಕೊಂಡ್ಕೊಂಡು ತಗೊಂಡ್ಬಂದಿದ್ದಾರೆ ಅಂತ ಹೇಳ್ತಾನೆ. ಕೃಷ್ಣ ಅಪ್ನಿ ಮಾತಾ ಯಶೋದಾಕ್ಕೆ ಪ್ರತಿ ಕ್ಯೋ ನರಾಜ್ ಹೈ? ಕೃಷ್ಣ ತನ್ನ ತಾಯಿಯ ಬಗ್ಗೆ ಯಾಕೆ ಬೇಜಾರಾಗ್ತಾನೆ ಅಂತ ಹೇಳಿದ್ರೆ, ಕೃಷ್ಣಕ್ಕೆ ಅನುಸಾರ ಯಶೋದಾ ಕೇವಲ ಕೃಷ್ಣ ಕೋ ಹಿ ಮಾರ್ನಾ ಸೀಖಿ ಹೈ. ಕೃಷ್ಣದ ಅನುಸಾರ ಕೃಷ್ಣ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಯಶೋದಾ ಕೇವಲ ಕೃಷ್ಣನಿಗೆ ಮಾತ್ರ ಹೊಡಿತಾಳೆ, ಭಾಯಿ ಬಲರಾಮ್ ಪರ್ ಕಭಿ ಕ್ರೋಧ ನಹಿ ಕರ್ತಿ. ತಮ್ಮನ ಮೇಲೆ ಯಾವತ್ತೂ ಕೂಡ ಅವಳು ಕೋಪವನ್ನ ಮಾಡ್ಕೊಳ್ಳೋದಿಲ್ಲ. ಬಲರಾಮನ ಮೇಲೆ, ನನ್ನ ಮೇಲೆ ಮಾತ್ರ ಕೋಪ ಮಾಡ್ಕೊಳ್ತಾಳೆ, ನನಗೆ ಮಾತ್ರ ಹೊಡಿತಾಳೆ ಅಂತ ಅನ್ಕೊಂಡಿರ್ತಾನೆ ಯಾರು? ಕೃಷ್ಣ. ಇಸಿ ಕಾರಣ ವಹ ಅಪ್ನಿ ಮಾತಾ ಯಶೋದಾಕ್ಕೆ ಪ್ರತಿ ನರಾಜ್ ಹೈ. ಹಾಗಾಗ್ಬಿಟ್ಟು ತನ್ನ ತಾಯಿಯ ಮೇಲೆ ಅವನಿಗೆ ತುಂಬಾನೇ ಬೇಜಾರಿರುತ್ತೆ. ಮುಂದೆ ಬಲರಾಮ್ ಅಪ್ನಿ ಮಾತಾ ಯಶೋದಾ ಸೆ ಕ್ಯಾ ಕ್ಯಾ ಶಿಕಾಯತೆ ಕರ್ತಾ ಹೈ? ಬಲರಾಮ್ ತನ್ನ ತಾಯಿ ಹತ್ರ ಏನೇನ್ ಕಂಪ್ಲೇಂಟ್ ಅನ್ನ ಕೊಡ್ತಾನೆ ಅಂತ. ಬಲರಾಮ್ ಅಪ್ನಿ ಮಾತಾ ಯಶೋದಾ ಸೆ ಶಿಕಾಯತೆ ಕರ್ತಾ ಹೈ. ಶಿಕಾಯತೆ ಅಂತ ಹೇಳಿದ್ರೆ ಕಂಪ್ಲೇಂಟ್, ದೂರುಗಳನ್ನ ಹೇಳೋದು. ಏನೇನ್ ದೂರುಗಳನ್ನ ಹೇಳ್ತಾನೆ ಅಂತ ಹೇಳಿದ್ರೆ, ಭಾಯಿ ಮುಜೆ ಬಹುತ್ ಚಿಡಾತಾ ಹೈ, ಅಣ್ಣ ನನಗೆ ತುಂಬಾನೇ ರೇಗಿಸ್ತಾನೆ. ವಹ ಮುಜಸೆ ಕಹಾತಾ ಹೈ, ಅವ್ನು ನನಗೆ ಹೇಳ್ತಾನೆ ಏನಂತ ಅಂತ ಹೇಳಿದ್ರೆ, ಯಶೋದಾ ಮಾನೆ ಯಶೋದಾ ಮಾನೆ ತುಮ್ಹೆ ಜನ್ಮ ನಹಿ ದಿಯಾ ಹೈ. ಯಶೋದಾ ಅಮ್ಮ ನಿನಗೆ ಜನ್ಮವನ್ನ ಕೊಟ್ಟಿಲ್ಲ, ನಿನಗೆ ದುಡ್ಡು ಕೊಟ್ಟು ಕೊಂಡ್ಕೊಂಡ್ ಬಂದಿದ್ದಾಳೆ ಅಂತ ಹೇಳಿ ನನಗೆ ತುಂಬಾನೇ ಅವನು ರೇಗಿಸ್ತಾನೆ ಅಂತ ಅಮ್ಮನ ಹತ್ರ ಬಂದು ದೂರನ್ನ ಹೇಳ್ತಾನೆ. ಈ ಪ್ರಶ್ನೆ ತುಂಬಾನೇ ಮುಖ್ಯವಾಗಿರುತ್ತೆ. ಯಶೋದಾ ಕೃಷ್ಣಕ್ಕೆ ಕ್ರೋಧಕೋ ಕೈಸೆ ಶಾಂತ್ ಕರ್ತಿ ಹೈ? ಯಶೋದಾ ಕೃಷ್ಣ ಕೋಪಗೊಂಡ್ಕೊಂಡಿರ್ತಾನೆ, ಅವನಿಗೆ ಯಾವ ರೀತಿಯಲ್ಲಿ ಶಾಂತಗೊಳಿಸ್ತಾಳೆ ಅಂತ. यशोदा कृष्ण के क्रोध को यह कहकर शांत करती है कि हे कृष्ण सुनो, बलराम जन्म से ही चुगलखोर है. हे कृष्ण ಕೇಳಿಸ್ಕೋ, ಬಲರಾಮ ಬಾಲ್ಯದಿಂದನೂ ಕೂಡ ಚಾಡಿಖೋರ. मैं गोधन की कसम खाकर कहती हूँ कि मैं ही तेरी माता हूँ और तुम ही मेरा पुत्र है. ನಾನು ಗೋಧನದ ಆಣೆಯನ್ನ ಮಾಡಿ ಹೇಳ್ತೀನಿ, ಪ್ರಮಾಣವನ್ನ ಮಾಡಿ ಹೇಳ್ತೀನಿ, ನಾನೇ ನಿನ್ನ ತಾಯಿ ಹಾಗೂ ನೀನು ನನ್ನ ಮಗ ಅಂತ ಅವರು ಹೇಳ್ತಾರೆ, ಸಮಾಧಾನವನ್ನ ಪಡಿಸ್ತಾರೆ. ಮುಂದಿನ ಪಾಠ ಕರ್ನಾಟಕ ಸಂಪದ. ತುಂಬ ಸರಳವಾಗಿ ನೀವು ಈ ಪಾಠದಲ್ಲಿ ಅಂಕವನ್ನು ಪಡ್ಕೋಬೋದು ಅಂತ ಹೇಳಿದ್ರೆ, ನೀವು ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟಲ್ಲೂ ಕೂಡ ಇದ್ರ ಬಗ್ಗೆ ಓದಿರ್ತೀರಾ, ಮತ್ತು ಕನ್ನಡ ಸಬ್ಜೆಕ್ಟಲ್ಲೂ ಕೂಡ ಇದ್ರ ಬಗ್ಗೆ ಓದಿರ್ತೀರಾ ಮಕ್ಕಳೇ. ಒಂದು ವಾಕ್ಯದ ಪ್ರಶ್ನೆಯನ್ನು ಗಮನಿಸಿ, ಹಾಗೇನೇ 2 ವಾಕ್ಯದ ಪ್ರಶ್ನೆಗಳನ್ನು ಕೂಡ ನೀವು ಒಂದ್ಸಲ ನೋಡಿ. ಅದೇ ರೀತಿಯಲ್ಲಿ 3-4 ವಾಕ್ಯದಲ್ಲಿ ಉತ್ತರಿಸಿ, ತುಂಬಾ ಮುಖ್ಯವಾಗಿರುತ್ತೆ. ಅದನ್ನು ನಾನೀಗ ಸ್ವಲ್ಪ ಹೇಳ್ತೀನಿ ಮಕ್ಕಳೇ, ಕೇಳಿಸ್ಕೊಳ್ಳಿ. कर्नाटक की प्रकृति सौंदर्य का वर्णन कीजिए.
ಕರ್ನಾಟಕದ ಪ್ರಕೃತಿ ಸೌಂದರ್ಯ ವರ್ಣನೆಯನ್ನ ಮಾಡಿ ಅಂತ. प्रकृति माता ने कर्नाटक राज्य को अपने हाथों से सवार कर सुंदर और समृद्ध बनाया है. ಪ್ರಕೃತಿ ಮಾತೆ ನಮ್ಮ ಕರ್ನಾಟಕ ರಾಜ್ಯವನ್ನ ತನ್ನ ಕೈಯಿಂದ ಸವರಿ ಸುಂದರವನ್ನಾಗಿ ಮಾಡಿದೆ ಹಾಗೂ ಸಮೃದ್ಧಿಯನ್ನಾಗಿ ಮಾಡಿದೆ. ಕರ್ನಾಟಕ ಕಿ ಪ್ರಕೃತಿ ಸುಷಮ ನಯನ ಮನೋಹರ ಹೈ. ಕರ್ನಾಟಕದ ಒಂದು ಪ್ರಕೃತಿಯ ಸುಷಮ ನಯನ ಮನೋಹರ ಮತ್ತೆ ಅನೋಖವಾಗಿದೆ. ಪಶ್ಚಿಮ ಮೇ ವಿಶಾಲ ಅರಬ್ಬಿ ಸಮುದ್ರ ಲಹರಾತಾ ಹೈ. ಪಶ್ಚಿಮದಲ್ಲಿ ವಿಶಾಲವಾದಂತಹ ಪ್ರಕೃತಿಯನ್ನು ಸಮುದ್ರ ಅರಬ್ಬಿ ಸಮುದ್ರ ಹರಿಯುತ್ತೆ. इसी प्रांत में दक्षिण से उत्तर की छोर तक पश्चिम घाटों से सुशोभित है. इन्हीं घाटों के कुछ भागों को सह्याद्री कहते हैं. दक्षिण में नीलगिरी की पर्वतमालाएं शोभायमान है. ಮಕ್ಕಳೇ, ನಾವಿಷ್ಟು ಹೊತ್ತವರೆಗೂ ಕರ್ನಾಟಕ ಸಂಪದಾ ಪಾಠದಿಂದ 4-5 ವಾಕ್ಯ में उत्तर लिखिए ಅನ್ನೋ ಪ್ರಶ್ನೆಯನ್ನು ತಗೊಳ್ತಿದ್ವಿ. ಈಗ ಕರ್ನಾಟಕ ಕಿ ಪ್ರಕೃತಿ ಸೌಂದರ್ಯ ಕಾ ವರ್ಣನ್ ಕೀಜಿಯೆ ಅನ್ನೋ ಪ್ರಶ್ನೆಗೆ ನಾವು ಇಷ್ಟೊತ್ತವರೆಗೂ ಏನು ವಿಶ್ಲೇಷಣೆಯನ್ನು ಮಾಡಿದೆ ಮಕ್ಕಳೇ. ಈಗ ಕರ್ನಾಟಕಕ್ಕೆ ಶಿಲ್ಪಕಲಾ ಕಾ ಪರಿಚಯ ದೀಜಿಯೆ, ಈ ಪ್ರಶ್ನೆಗೆ ಯಾವ ರೀತಿಯಲ್ಲಿ ಉತ್ತರ ಬರೀಬೇಕು ಅಂತ ನೋಡ್ಕೊಳ್ತಾ ಬನ್ನಿ. ಕರ್ನಾಟಕಕ್ಕೆ ಶಿಲ್ಪಕಲಾ ಅನೋಖಿ ಹೈ. बादामी, आईहोले, पट्टदकल्लू में जो मंदिर है इनकी शिल्पकला और वास्तुकला अद्भुत है. बेलूर, हलेबीडु, सोमनाथपुर के मंदिरों में पत्थर की जो मूर्तियां हैं हमें रामायण, महाभारत, पुराणों की कहानियां सुनाती है. श्रवणबेळगोळ में 57 फुट ऊंची गोमटेश्वर की एक शिला प्रतिमा है जो दुनिया को त्याग और शांति का संदेश दे रही है. विजयपुरा के गोल गुंबज की विस्फीरिंग गैलरी वास्तुकला का अद्वितीय दृष्टांत है. मैसूर का राजमहल कर्नाटक के वैभव का प्रतीक है. प्राचीन सेंट फिलोमिना चर्च राज जगमोहन राजमहल का पुरातत्व वस्तु संग्रहालय अत्यंत आकर्षणीय है. कर्नाटक की ಶಿಲ್ಪಕಲಾ ಕಾ ಪರಿಚಯ ದೀಜಿಯೆ. ಕರ್ನಾಟಕದಲ್ಲಿರುವಂತಹ ಪ್ರಮುಖ ಕಲೆಯ ಬಗ್ಗೆ ಏನು ಪರಿಚಯವನ್ನು ಕೊಡಿ ಅಂತ ಹೇಳಿದ್ದಾರೆ. ಇಲ್ಲಿ ಕರ್ನಾಟಕಕ್ಕೆ ಶಿಲ್ಪಕಲಾ ಅನೋಖಿ ಹೈ ಅಂತ ಹೇಳಿದ್ರೆ ಅದ್ಭುತವಾಗಿದೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಮೇ ಜೋ ಮಂದಿರ್ ಹೈ ಇನ್ಕಿ ಶಿಲ್ಪಕಲಾ और वास्तुकला अद्भुत है. बेलूर, हलेबीडु, सोमनाथपुरा के मंदिरों में पत्थर की जो मूर्तियां हैं हमें रामायण, महाभारत की पुराणों की कहानियां सुनाती है. ಪತ್ತರ್ ಅಂದರೆ ಕಲ್ಲು, ಕಲ್ಲಿನಿಂದ ಮಾಡಿರುವಂತಹ ಮೂರ್ತಿಗಳು ಅಂತ ಹೇಳಿದ್ರೆ ಬೇಲೂರು, ಹಳೆಬೀಡು, ಸೋಮನಾಥಪುರಗಳಲ್ಲಿ ಏನು ಕಲ್ಲಿನಿಂದ ಮಾಡಿರುವಂತಹ ಮೂರ್ತಿಗಳು ಇಂದಿಗೂ ಕೂಡ ನಮಗೆ ರಾಮಾಯಣ ಮತ್ತು ಮಹಾಭಾರತವನ್ನು ನೆನಪು ಮಾಡಿಸ್ತವೆ ಅಂತ. ರಾಮಾಯಣ, ಮಹಾಭಾರತ್, ಪುರಾಣೋಂಕಿ ಕಹಾನಿಯ ಕಥೆಗಳನ್ನು ಇದು ನಮಗೆ ಮತ್ತೆನೆ ನೆನಪು ಮಾಡಿಸುತ್ತೆ ಅಂತ. ಅವ್ರ ಗೊಮಟೇಶ್ವರ್ಕಿ ಏಕಶಿಲಾ ಪ್ರತಿಮಾ, गोमटेश्वರದ ಏಕಶಿಲಾ ಮೂರ್ತಿ ಪ್ರಪಂಚಕ್ಕೆ ಪ್ರಸಿದ್ಧಿಯಾಗಿದೆ. तो देखेंगे कि दुनिया को त्याग और शांति का संदेश दे रही है. ತ್ಯಾಗ ಮತ್ತೆ ಶಾಂತಿಯ ಸಂದೇಶವನ್ನ ಕೊಡ್ತಾ ಇದೆ ಅಂತ. ವಿಜಯಪುರಕ್ಕೆ ಗೋಲ್ ಗುಂಬಜ್ ಕಿ ವಿಸ್ಪೀರಿಂಗ್ ಗೈಲರಿ ವಾಸ್ತುಕಲಾ ಕಾ ಅದ್ವಿತೀಯ ದೃಷ್ಟಾಂತ ಹೈ. ಏನು ಬಿಜಾಪುರದ ಒಂದು ಗೋಲ್ ಗುಂಬಟದ ಏನು ಗೋಪುರವನ್ನು ನೋಡ್ತೀವಿ, ಅದರ ಒಂದು ಏನಲ್ಲಿ ನಾವು ಒಂದು ಸಲ ಮಾತಾಡಿದರೆ 7 ಸಲ ಕೇಳಿಸುತ್ತೆ, ಪ್ರತಿಧ್ವನಿ ಅಂತ ಹೇಳ್ತೀವಲ್ಲ, ಅದು ಅದ್ಭುತವಾಗಿದೆ ಕರ್ನಾಟಕದಲ್ಲಿ ಅಂತ. ಮೈಸೂರು ಕಾ ರಾಜಮಹಲ್ ಕರ್ನಾಟಕಕ್ಕೆ ವೈಭವ ಕಾ ಪ್ರತೀಕ ಹೈ. ಮೈಸೂರಿನ ಒಂದು ರಾಜಮಹಲ್ ಅಂತ ಹೇಳಿದ್ರೆ ಏನು ಅರಮನೆ ಕರ್ನಾಟಕಕ್ಕೆ ಅದೊಂದು ಪ್ರಸಿದ್ಧವಾದಂತಹ ಪ್ರಕೃತಿಯನ್ನಾಗಿದೆ, ವೈಭವಕ ಪ್ರತೀಕವಾಗಿದೆ. ಪ್ರಾಚೀನ सेंट फिलोमिना चर्च जगमोहन राजमहल का ಪುರಾತತ್ವ ವಸ್ತು ಸಂಗ್ರಹಾಲಯ ಅತ್ಯಂತ ಆಕರ್ಷಣೀಯವಾಗಿದೆ ಅಂತ. ಇವೆಲ್ಲವೂ ಕೂಡ ಕರ್ನಾಟಕದ ಒಂದು ಏನು ಶಿಲ್ಪಕಲೆಯ ಬಗ್ಗೆ ತಿಳಿಸುವಂಥದ್ದು. ಇನ್ನು ಮೂರನೆಯದು कन्नड़ भाषा तथा संस्कृति को कर्नाटक के साहित्यकारों की क्या देन है. देन ಅಂತ ಹೇಳಿದ್ರೆ ಕೊಡುಗೆ ಅಂತ. ಏನು ಕರ್ನಾಟಕದ ಸಾಹಿತಿಗಳು ಕರ್ನಾಟಕಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ. ಕರ್ನಾಟಕಕ್ಕೆ ಸಾಹಿತ್ಯಕಾರನೇ ಸಾರೇ ಸಂಸಾರ ಅಂತ ಹೇಳಿದ್ರೆ ಮಕ್ಕಳೇ ಇಲ್ಲಿ ಪ್ರಪಂಚ ಅಂತ, ಪೂರ್ತಿ ಪ್ರಪಂಚಕ್ಕೆ ಕರ್ನಾಟಕಕ್ಕೆ ಕೀರ್ತಿ ಫೈಲಾಯಿ ಹೈ, ಕರ್ನಾಟಕದ ಒಂದು ಕೀರ್ತಿಯನ್ನು ಹೆಚ್ಚು ಮಾಡಿದೆ ಅಂತ. ಅವರು ವಚನಕಾರ ಬಸವಣ್ಣ, ಅದರಲ್ಲಿ ಯಾರ್ಯಾರು ಅಂತ. ವಚನಕಾರ ಬಸವಣ್ಣರಾದವಂಥವರು ಕ್ರಾಂತಿಕಾರಕ ಸಮಾಜ ಸುಧಾರಕರಾಗಿದ್ದರು. ಹಾಗೇನೇ ಅಕ್ಕಮಹಾದೇವಿ ಮತ್ತು ಅಲ್ಲಮಾ ಪ್ರಭು, ಸರ್ವಜ್ಞ ಜೈಸೆ, ಅನೇಕ ಸಂತ ಕವಿಗಳು ಇವರೆಲ್ಲರೂ ಕೂಡ.
अपने अनमोल वचनों द्वारा तಮ್ಮ ವಚನಗಳ ಮೂಲಕ ಪ್ರೇಮ ಮತ್ತು ದಯದ ಬಗ್ಗೆ ಅವ್ರ ಧರ್ಮ ಕಿ ಸೀಖ್ ದಿ ಹೈ, ಧರ್ಮದ ಬಗ್ಗೆ ತಿಳಿಸ್ತಾರೆ. ಹಾಗೇನೇ ಪುರಂದರದಾಸ್, ಕನಕದಾಸ್ ಆದಿ ಭಕ್ತ ಕವಿಯೋನೆ, ಇವರೆಲ್ಲ ಭಕ್ತಿ ಕವಿಗಳು. ಇವರು ಭಕ್ತಿ ಮತ್ತು ನೀತಿ ಮತ್ತು ಸದಾಚಾರದ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಪಂಪ, ರನ್ನ, ಪೊನ್ನ, ಕುಮಾರವ್ಯಾಸ, हरिहर, राघवांक आदि महान काव्यों की रचना कर कन्नड़ साहित्य को समृद्ध बनाया है. ಹೀಗೆ ಇವೆಲ್ಲ ಕವಿಗಳು ಕೂಡ ನಮ್ಮ ಕರ್ನಾಟಕಕ್ಕೆ, ನಮ್ಮ ಕರ್ನಾಟಕದ ಕೀರ್ತಿಯನ್ನು ನಮ್ಮ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗದೆ ವಿಶ್ವಾದ್ಯಂತ ನಮ್ಮ ಕೀರ್ತಿಯನ್ನು ಹಬ್ಬಿಸಿದ್ದಾರೆ ಅಂತ. और आगे देखेंगे दूसरा पाठ है ಬಾಲ್ ಶಕ್ತಿ. ಬಾಲ್ ಶಕ್ತಿ ಪಾಠದಿಂದ ತುಂಬ ಸರಳವಾಗಿ ಮಕ್ಕಳೇ ನೀವು 2 ಅಂಕವನ್ನು ಪಡ್ಕೋಬೋದು, 2 ಅಥವಾ 3 ಅಂಕಗಳು. ತುಂಬ ಕಡಿಮೆ ಪ್ರಶ್ನೆ ಇದೆ ಇದರಲ್ಲಿ. ಕೌನ್ ಕೌನ್ ಕಂಚೆ ಖೇಲ್ ರಹೆ ಥೆ, ರಾಮು ಅವ್ರ ಶ್ಯಾಮು ಕಂಚೆ ಖೇಲ್ ರಹೆ ಥೆ. ಕಂಚೆ ಅಂತ ಹೇಳಿದ್ರೆ ಗೋಲಿ, ಯಾರ್ಯಾರು ಗೋಲಿ ಆಟ ಆಡ್ತಾ ಇದ್ರು ಅಂತ. ರಾಮು ಮತ್ತು ಶ್ಯಾಮು ಗೋಲಿಯನ್ನು ಆಡ್ತಾ ಇದ್ರು. ಖೇಲ್ ಮೇ ಕೌನ್ ಸದಾ ಬೇಯಿಮಾನಿ ಕರ್ತಾ ಹೈ. ಬೇಯಿಮಾನಿ ಅಂತ ಹೇಳಿದ್ರೆ ಮೋಸ ಮಾಡೋದು ಅಂತ ಹೇಳಿದ್ರೆ ಅಪ್ರಾಮಾಣಿಕತೆಯನ್ನು ತೋರಿಸೋದು. ಇಮಾನಿ ಅಂತ ಹೇಳಿದ್ರೆ ಪ್ರಾಮಾಣಿಕತೆ, ಬೇಯಿಮಾನಿ ಅಂತ ಹೇಳಿದ್ರೆ ಅಪ್ರಾಮಾಣಿಕತೆ. ಯಾರು ಅಪ್ರಾಮಾಣಿಕತೆಯನ್ನು ತೋರಿಸ್ತಾ ಇದ್ರು ಅಂತ. ಖೇಲ್ ಮೇ ರಾಮು ಸದಾ ಬೇಯಿಮಾನಿ ಕರ್ತಾ ಹೈ. ಆಟದಲ್ಲಿ ರಾಮು ಯಾವಾಗ್ಲೂ ಕೂಡ ಮೋಸ ಮಾಡ್ತಾ ಇದ್ದ. ರಾಮು ಕೋ ಸ್ಕೂಲ್ ಜಾನೆ ಕೆ ಲಿಯೆ ಕೌನ್ ಕಹಾತಾ ಹೈ. ರಾಮುಗೆ ಶಾಲೆಗೆ ಹೋಗಬೇಕು ಅಂತ ಯಾರು ಹೇಳ್ತಾರೆ? ರಾಮುಗೆ ಶಾಲೆಗೆ ಹೋಗಬೇಕು ಅಂತ ಮೋಹನ್ ಹೇಳ್ತಾನೆ. ರಾಮು ಕೋ ಸ್ಕೂಲ್ ಜಾನೆ ಕೆ ಲಿಯೆ ಮೋಹನ್ ಕಹಾತಾ ಹೈ. ರಾಮುನೆ ಕಿಸ್ ವಿಷಯ ಕಾ ಗೃಹ ಕಾರ್ಯ ನಹಿ ಕಿಯಾತ. ರಾಮು ಯಾವ ವಿಷಯದ ಒಂದು ಗೃಹ ಕಾರ್ಯವನ್ನು ಮಾಡಿರಲಿಲ್ಲ. ರಾಮು ಗಣಿತ ವಿಷಯ ಕಾ ಗೃಹ ಕಾರ್ಯ ನಹಿ ಕಿಯಾತ. ಟೋಲಿ ಕಾ ಮುಖಿಯ ಕೌನ್ ಹೈ. ಟೋಲಿ ಕಾ ಮುಖಿಯ ಮೋಹನ್ ಹೈ. ಬಚ್ಚೋಂ ಕಿ ತಾರೀಫ್ ಕಿಸ್ನೆ ಕಿ. ತಾರೀಫ್ ಅಂತ ಹೇಳಿದ್ರೆ ಪ್ರಶಂಸಾ, ಮಕ್ಕಳ ಪ್ರಶಂಸೆಯನ್ನು ಯಾರು ಮಾಡಿದ್ರು ಅಂತ. ಬಚ್ಚೋಂ ಕಿ ತಾರೀಫ್ ಕಲೆಕ್ಟರ್ ಸಾಹೇಬ್ನೆ ಕಿ. ಮಕ್ಕಳ ಒಂದು ಪ್ರಶಂಸೆಯನ್ನು ಕಲೆಕ್ಟರ್ ಸಾಹೇಬ್ರವರು ಮಾಡಿದ್ರು. 2 या 3 ವಾಕ್ಯ ಮೇ ಉತ್ತರ ಲಿಖಿಯೆ. ತುಂಬಾ ಮುಖ್ಯವಾಗಿರುತ್ತೆ. ನಮ್ಮ ಕೊನೆಯ ಪಾಠ ಕೂಡ ಇದಾಗಿದೆ ಮಕ್ಕಳೇ, ಗಮನ ಇಟ್ಟು ಇದನ್ನು ನೀಟಾಗಿ ನೀವು ಓದಿದ್ದೇ ಆದರೆ ತುಂಬ ಕಡಿಮೆ ಸಮಯದಲ್ಲಿ ಹೆಚ್ಚು ಅಂಕವನ್ನು ಪಡ್ಕೋಬೋದು. ರಾಮು ಮೇ ಕೌನ್ ಕೌನ್ ಸಿ ಬೂರಿ ಆದತೆ ಥಿ. ರಾಮುವಿನಲ್ಲಿದ್ದಂತಹ ಕೆಟ್ಟ ಗುಣಗಳು ಯಾವ್ಯಾವಿದ್ವು ಅಂತ. ರಾಮು ಮೇ ಝೂಟ್ ಬೋಲ್ನಾ, ಸುಳ್ಳು ಹೇಳುವಂಥದ್ದು. ಬೇಯಿಮಾನಿ ಕರ್ನಾ ಅಂತ ಹೇಳಿದರೆ ಬೇಯಿಮಾನಿ ಅಪ್ರಾಮಾಣಿಕತೆಯನ್ನು ತೋರಿಸೋದು. ಅವ್ರ ಸ್ಕೂಲ್ನ ಜಾನ, ಶಾಲೆಯಿಂದ ಶಾಲೆಗೆ ಚಕ್ಕರ್ ಹೊಡೆಯುವಂಥದ್ದು ಅಂತ ಹೇಳಿದರೆ ಶಾಲೆಯಿಂದ ಅವನು ಯಾವಾಗಲೂ ಕೂಡ ರಜೆಯನ್ನು ಪಡ್ಕೊಳ್ತಾ ಇದ್ದ ಆಗಾಗ. ಗೃಹ ಕಾರ್ಯನ ಕರ್ನ ಅಂತ ಹೇಳಿದರೆ ಅವನು ಮನೆ ಕೆಲಸ ಕೂಡ ಮಾಡ್ತಾ ಇರಲಿಲ್ಲ ಅಂತ ಹೇಳಿದರೆ ಹೋಮ್ವರ್ಕನ್ನು ಮಾಡ್ತಾ ಇರಲಿಲ್ಲ. ಸ್ಕೂಲ್ ಸೇ ಚುಟ್ಟಿ ಕರ್ಲೇನ ಆದಿ ಬೂರಿ ಆದತೆ ಥಿ. ಶಾಲೆಯಿಂದ ಅವನು ಆಗಾಗ ರಜೆಯನ್ನು ಕೂಡ ತಗೊಳ್ತಾ ಇದ್ದ. ಇವು ಅವನಲ್ಲಿದ್ದಂತಹ ಏನು ಕೆಟ್ಟ ಅಭ್ಯಾಸಗಳಾಗಿದ್ವು. ಗಾಂವ್ ಕಿ ಸಫಾಯಿ ಕೆ ಲಿಯೆ ಬಾಲಕ್ ಕ್ಯಾ ಕಾಮ್ ಕರ್ತಾ ಥೆ. ಗಾಂವ್ ಕಿ ಸಫಾಯಿ ಕೆ ಲಿಯೆ, ಊರನ್ನು ಸ್ವಚ್ಛವಾಗಿಟ್ಕೊಳ್ಳಿಕ್ಕೆ ಮಕ್ಕಳು ಏನೇನನ್ನ ಕೆಲಸವನ್ನು ಮಾಡ್ತಾ ಇದ್ರು ಅಂತ. गांव की सफाई के लिए बालक बाल शक्ति नामक एक टोली बनाकर हर रोज 1 घंटा गांव की सफाई का काम करते थे. ಗಾಂವ್ ಕಿ ಸಫಾಯಿ ಕೇಲಿಯೇ ಸಭಿ ಬಾಲಕ್, ಎಲ್ಲ ಮಕ್ಕಳು ಬಾಲ್ ಶಕ್ತಿ ಅನ್ನೋ ಒಂದು ಟೋಲಿ ಅಂತ ಹೇಳಿದರೆ ಒಂದು ಗ್ರೂಪ್ ಅಂತ ಒಂದು ತಂಡವನ್ನು ಮಾಡಿಕೊಂಡು ಅವರು ಹರ್ ರೋಜ್, ಪ್ರತಿದಿನ, ರೋಜ್ ಅಂತ ಹೇಳಿದರೆ ಪ್ರತಿದಿನ, ಅವರು 1 ಗಂಟೆ ಊರಿನ ಸಫಾಯಿ ಕ್ಲೀನ್ ಮಾಡೋ ಕೆಲಸವನ್ನು ಮಕ್ಕಳು ಮಾಡ್ತಾ ಇದ್ರು. ಅವ್ರ ಗಾಂವ್ಕೋ ಆದರ್ಶ ಗಾಂವ್ ಕೈಸೆ ಬನಾಯಾ ಜಾತಾ ಹೈ. ಒಂದು ಊರು ಆದರ್ಶ ಊರು ಅನ್ನಿಸ್ಕೊಳ್ಳಿಕ್ಕೆ ಏನೇನೆಲ್ಲ ಆ ಊರಲ್ಲಿ ಇರಬೇಕು, ಏನಿದ್ರೆ ಆ ಊರು ಆದರ್ಶ ಊರು ಅನ್ನಿಸ್ಕೊಳ್ಳುತ್ತೆ ಅಂತ. गांव के सभी बालक एक टोली बनाकर उसके द्वारा हर दिन सफाई करने से, प्रतिदिन क्लीन स्वच्छवನ್ನ ಮಾಡೋದ್ರಿಂದ, गांव के कूड़े को एक जगह डालने के लिए सभी लोगों से कहने से, गांव के कूड़े को ಊರಲ್ಲಿದ್ದಂಥ ಮನೆ ಊರಿನ ಕಸಗಳನ್ನು ಒಂದೇ ಕಡೆ ಹಾಕಬೇಕು ಅಂತ ಎಲ್ರಿಗೂ ಹೇಳೋದ್ರಿಂದ, ಊರಿನ ಎಲ್ಲ ಜನರಿಗೂ ಹೇಳೋದ್ರಿಂದ, ತಥಾ गांव के चारों तरफ ಊರಿನ 4 ಕಡೆ ಪೇಡ್ ಪೌದೆ ಲಗಾಕರ್, ಪೇಡ್ ಅಂದರೆ ಗಿಡಗಳು, ಪೇಡ್ ಅಂದರೆ ಮರ, ಪೌದೆ ಅಂದರೆ ಗಿಡಗಳು, ಮರ ಗಿಡಗಳನ್ನು ನೆಟ್ಟು, ಘರ್ಕೆ ಆಂಗನ್ ಮೇ, ಘರ್ ಅಂತ ಹೇಳಿದ್ರೆ ಮನೆಯ ಅಂಗಳದಲ್ಲಿ ಫಲ್ದಾರ್ ಪೇಡ್ ಲಗಾನೆ ಸೆ ಗಾಂವ್ ಕೋ ಆದರ್ಶ ಗಾಂವ್ ಬನಾಯಾ ಜಾ ಸಕ್ತಾ ಹೈ. ಇವೆಲ್ಲವೂ ಕೂಡ ಇದ್ದರೆ ಒಂದು ಊರು ಆದರ್ಶ ಊರಂತ ಅನಿಸ್ಕೊಳ್ಳುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕಲೆಕ್ಟರ್ ಸಾಹೇಬ್ನೆ ಬಚ್ಚೋಂ ಕಿ ಬಡಾಯಿ ಮೇ ಕ್ಯಾ ಕಹಾ ಅಂತ ಹೇಳಿದರೆ
ಕಲೆಕ್ಟರ್ ಸಾಹೇಬ್ನೆ ಬಡಾಯಿ ಅಂತ ಹೇಳಿದ್ರು ಕೂಡ ಪ್ರಶಂಸಾ, ಅಲ್ಲಿ ಮೇಲ್ಗಡೆ ಇತ್ತು ತಾರೀಫ್ ಅಂತ, ತಾರೀಫ್ ಅಂದ್ರೂ ಕೂಡ ಅದೇ, ಬಡಾಯಿ ಅಂದ್ರೂ ಕೂಡ ಒಂದೇನೆ, ಏನು ಪ್ರಶಂಸೆಯನ್ನ ಮಾಡೋದು. ಆ ಒಂದು ಬಾಲಶಕ್ತಿಯಿಂದ ಆ ಊರು ಒಳ್ಳೆಯ ಒಂದು ಸ್ವಚ್ಛ ಊರು ಅಂತ ಘೋಷಣೆ ಆಗುತ್ತೆ. ಹಾಗಾಗ್ಬಿಟ್ಟು ಆ ಊರಿಗೆ DC ಬಂದಿರ್ತಾರೆ. ಅವರು ಭಾಷಣ ಮಾಡಬೇಕಾದ್ರೆ ಈ ಮಕ್ಕಳಿಗೆ ಯಾವ ರೀತಿಯಲ್ಲಿ ಪ್ರಶಂಸೆಯನ್ನ ಹೇಳ್ತಾರೆ ಅಂತ, ಯಾವ ರೀತಿಯಾದಂತಹ ಪ್ರಶಂಸೆ ಹೇಳ್ತಾರೆ ಅಂತ ನಾವು ಮುಂದೆ ನೋಡೋಣ. कलेक्टर साहेब ने बच्चों की बड़ाई में कहा कि इस गांव को साफ सुथरा देखकर मुझे हार्दिक प्रसन्नता हुई है. ಅವ್ರು ಹೇಳ್ತಾರೆ, ಮಕ್ಕಳಿಗೆ ಪ್ರಶಂಸೆ ಮಾಡ್ತಾ ಭಾಷಣದಲ್ಲಿ, ಈ ಊರನ್ನ ಸ್ವಚ್ಛ ಮತ್ತೆ ಶುದ್ಧವಾಗಿರೋದನ್ನ ನೋಡಿ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಗಾಂವ್ ಕೋ ಏಕ್ ನಯಾ ಜೀವನ್ ಪ್ರದಾನ್ ಕಿಯಾ ಹೈ, ಈ ಊರಿಗೆ ಒಂದು ಹೊಸ ಜೀವನವನ್ನ ಈ ಮಕ್ಕಳು ಕೊಟ್ಟಿದ್ದಾರೆ. ಇನ್ ಬಚ್ಚೋಂ ಕಿ ಜಿತನಿ ಬಡಾಯಿ ಕಿ ಜಾಯೆ, ಈ ಮಕ್ಕಳಿಗೆ ನಾನು ಎಷ್ಟು ಪ್ರಶಂಸೆ ಮಾಡಿದ್ರು ಕೂಡ ಉತನಿ ಹಿ ಥೋಡಿ ಹೈ, ಅದು ಕೂಡ ಕಡಿಮೆ. ನಾನು ಎಷ್ಟೇ ಪ್ರಶಂಸೆ ಮಾಡಿದ್ರು ಅದು ಕಡಿಮೆ. ಇಂತಹ ಒಳ್ಳೆ ಕೆಲಸವನ್ನ ಈ ಮಕ್ಕಳು ಮಾಡಿದ್ದಾರೆ. ಇನ್ ಸಬ್ನೆ ಮಿಲ್ಕರ್ ಗಾಂವ್ ಕೋ ಸ್ವಚ್ಛ ವಾತಾವರಣ ದಿಯಾ ಹೈ, ಇವರೆಲ್ಲರೂ ಕೂಡ ಸೇರಿ ಊರಿಗೆ ಒಂದು ಸ್ವಚ್ಛ ವಾತಾವರಣವನ್ನ ಕೊಟ್ಟಿದ್ದಾರೆ. ಬಾಲ್ ಶಕ್ತಿ ಕೆ ಕಾರಣ ಆಪ್ಕಾ ಗಾಂವ್ ಏಕ್ ಆದರ್ಶ ಗಾಂವ್ ಬನ್ ಗಯಾ ಹೈ, ಈ ಬಾಲ್ ಶಕ್ತಿಯಿಂದ ನಿಮ್ಮ ಊರು ಇವತ್ತು ಒಂದು ಆದರ್ಶ ಊರು ಅನಿಸ್ಕೊಂಡಿದೆ ಅಂತ ಅವರು ಮಕ್ಕಳ ಪ್ರಶಂಸೆಯನ್ನ ಮಾಡ್ತಾರೆ. ಮಕ್ಕಳೇ, ಈ ಪಾಠದ ಕೊನೆಯ ಪ್ರಶ್ನೆ ಮಕ್ಕಳೇ ಇದು. 5,000 ರೂಪಾಯಿ ಮಿಲ್ನೆ ಪರ್ ಮೋಹನ್ ಕ್ಯಾ ಸೋಚ್ತಾ ಹೈ. ಮೋಹನ್ ಆ ಒಂದು ಗುಂಪಿನ ನಾಯಕನಾಗಿರ್ತಾನೆ. ನಾಯಕನ ಕೈಲಿಗೆ ಕಲೆಕ್ಟರ್ ಸಾಹೇಬ್ರವರು 5,000 ದುಡ್ಡನ್ನ ಬಹುಮಾನವನ್ನಾಗಿ ಕೊಡ್ತಾರೆ ಅವರಿಗೆ. ಆ 5,000 ದುಡ್ಡು ಸಿಕ್ಕಿದ ಮೇಲೆ ಅವ್ರು ಏನನ್ನು ಯೋಚನೆ ಮಾಡ್ತಾರೆ ಅಂತ. 5,000 ರೂಪಾಯಿ ಮಿಲ್ನೆ ಪರ್ ಮೋಹನ್ ಸೋಚ್ತಾ ಹೈ ಕಿ ये रुपये को वे प्रधान अध्यापक जी को दे देंगे. स्कूल के पुस्तकालय में गरीब बच्चों के लिए पुस्तकों का प्रबंध करेंगे. ಈ 5,000 ದುಡ್ಡನ್ನ ಅವರು ಪ್ರಧಾನ ಅಧ್ಯಾಪಕರು ಅಂತ ಹೇಳಿದ್ರೆ ಮುಖ್ಯ ಉಪಾಧ್ಯಾಯರಿಗೆ ಕೊಡೋಣ. ಈ ದುಡ್ಡಿಂದ ನಾವು ಪುಸ್ತಕಾಲಯಗಳನ್ನ ತಗೊಂಡ್ಬಂದು ಅಂತ ಹೇಳಿದ್ರೆ ಪುಸ್ತಕಗಳನ್ನ ತಗೊಂಡ್ಬಂದು, ಪುಸ್ತಕಾಲಯ ಅಂತ ಹೇಳಿದ್ರೆ ಲೈಬ್ರರಿಯಲ್ಲಿ ಹಾಕೋಣ. ಅಲ್ಲಿ ಬಡವರ ಮಕ್ಕಳೆಲ್ಲ ಇದನ್ನ ಓದಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಇವರು ಆಲೋಚನೆಯನ್ನ ಮಾಡ್ತಾರೆ ಮಕ್ಕಳೇ. ಇನ್ನು ಕೊನೆಯ ಪಾಠ ನಮ್ಮ ಈ ಒಂದು ಗದ್ಯ ಪದ್ಯಗಳಲ್ಲಿ ಕೊನೆಯದು. ಇದು ತುಂಬಾನೇ ಮುಖ್ಯವಾಗಿದೆ. 4 ಲೈನ್ಗಳನ್ನ ಕಲ್ತ್ಕೊಂಡ್ರೆ ನೀವು 4 ಅಂಕಗಳನ್ನ ಪಡ್ಕೋಬಹುದು. ಕೇವಲ 4 ಸಾಲುಗಳಷ್ಟೇನೆ. असफलता एक चुनौती है, इसे स्वीकार करो. क्या कमी रह गई देखो और सुधार करो. जब तक न सफल हो नींद चैन को त्यागो तुम. संघर्ष का मैदान छोड़कर मत भागो तुम. ಅಸಫಲತಾ ಅಂತ ಹೇಳಿದ್ರೆ ಸೋಲು ಅನ್ನೋದು ಒಂದು ಚುನೌತಿ ಅಂತ ಹೇಳಿದ್ರೆ ನಮಗೆ ಒಂದು ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರೆ. ಸೋಲನ್ನ ನಾವು ಯಾವಾಗಲೂ ಒಪ್ಕೋಬೇಕು. ಸೋಲನ್ನ ಯಾರು ಒಪ್ಕೊಳ್ತಾರೋ ಅವ್ರ ಜೀವನದಲ್ಲಿ ಯಾವತ್ತೂ ಕೂಡ ಉದ್ಧಾರ ಆಗ್ತಾರೆ. ಇಸೆ ಸ್ವೀಕಾರ ಕರೋ, ಅದನ್ನ ತಿರಸ್ಕಾರ ಮಾಡಬೇಡಿ, ಸ್ವೀಕಾರ ಮಾಡಿ. ಕ್ಯಾ ಕಮಿ ರಹ ಗಯಿ ದೇಖೋ ಅವ್ರು ಸುಧಾರ್ ಕರೋ, ನಮ್ಮ ಸೋಲಿಗೆ ಏನು ಕಡಿಮೆ ಆಗಿತ್ತೋ ಅದನ್ನ ಮತ್ತೆ ಸುಧಾರಣೆ ಮಾಡಲಿಕ್ಕೆ ನಾವು ಪ್ರಯತ್ನವನ್ನ ಪಡಬೇಕು. ಜಬ್ ತಕ್ ನ ಸಫಲ ಹೋ, ನೀವು ಎಲ್ಲುವರೆಗೂ ಸಫಲತೆಯನ್ನ ಪಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನೀಂದ್ ಚೈನ್ ಕೋ ತ್ಯಾಗೋತು, ಸುಖ ನಿದ್ದೆಯನ್ನ ನೀವು ತ್ಯಾಗ ಮಾಡಬೇಕು. ಸಂಘರ್ಷಕ ಮೈದಾನ ಛೋಡ್ಕರ್ ಮತ್ ಭಾಗೋತು, ಈ ಏನು ಗೆಲುವು ಅನ್ನೋದು ಒಂದು ಸಂಘರ್ಷ. ಆ ಸಂಘರ್ಷದ ಮೈದಾನವನ್ನ ಬಿಟ್ಟು ನೀವು ಆಗಲ್ಲ ನನ್ನ ಕೈಲಿ ಅಂತ ಯಾರು ಕೂಡ ಓಡ್ ಹೋಗಬೇಡಿ. कुछ किए बिना ही जय जयकार नहीं होती, कोशिश करने वालों की कभी हार नहीं होती. ಯಾರು ಪ್ರಯತ್ನವನ್ನ ಪಡ್ತಾರೋ ಅವರಿಗೆ, ಪರಿಶ್ರಮವನ್ನ ಪಡ್ತಾರೋ ಅವ್ರಿಗೆ ಸೋಲು ಅನ್ನೋದೇ ಇರೋದಿಲ್ಲ. ನೆಕ್ಸ್ಟ್ ಪೂರಕ ಪಾಠಗಳಲ್ಲಿ 4 ಅಂಕಗಳಿದೆ. ಮೇಲ್ಮೇಲೆ ಹೇಳ್ತಾ ಹೋಗ್ತೀನಿ ಮಕ್ಕಳೇ. ನೋಡಿ, ಭಾರಿ ಮುಖ್ಯವಾದದ್ದು 4 ಮಾರ್ಕ್ಸ್ಗಳಿರುತ್ತೆ. ಮೊದಲನೇ ಶನಿ ಪಾಠದಲ್ಲಿ ನಿಮಗೆ 2 ಪ್ರಶ್ನೆ ಇರುತ್ತೆ. ಅದರಲ್ಲಿ ಆಯ್ಕೆ ಮಾಡ್ಕೊಂಡು ಬರೀಲಿಕ್ಕಿರುತ್ತೆ. 1 ಪ್ರಶ್ನೆಗೆ ಮಾತ್ರ ನೀವು ಉತ್ತರವನ್ನ ಬರಿಬೇಕಾಗುತ್ತೆ. सौरमंडल का सबसे बड़ा ग्रह कौन सा है? सौरमंडल का सबसे बड़ा ग्रह बृहस्पति है. सौरमंडल में शनि ग्रह का स्थान क्या है? सौरमंडल में शनि ग्रह का स्थान दूसरा है. ಶನಿ ಕಿಸ್ಕಾ ಪುತ್ರ ಹೈ, ಶನೈಶ್ಚರ್ ಕಾ ಅರ್ಥ ಕ್ಯಾ ಹೈ? ಪ್ರತಿ ಸಲ ಕೂಡ ಇದು ಬರುತ್ತೆ, ಇದ್ರ ಕಡೆ ಹೆಚ್ಚು ಗಮನ ಹರಿಸಿ. ಶನಿ ಸೂರ್ಯ ಕಾ ಪುತ್ರ ಹೈ, ಶನೈಶ್ಚರ್ ಕಾ ಅರ್ಥ ಧೀಮಿ ಗತಿ ಸೆ ಚಲನೆ ವಾಲಾ. ಶನಿ ಸೂರ್ಯನ ಪುತ್ರ, ಶನೈಶ್ಚರ ಅಂತ ಹೇಳಿದ್ರೆ ಧೀಮಿ ಅಂದ್ರೆ ನಿಧಾನವಾಗಿ ಚಲಿಸುವವನು ಅಂತ. शनि ग्रह का निर्माण किस प्रकार हुआ है अथवा कैसे हुआ है? शनि ग्रह का निर्माण हीलियम, मीथेन, हाइड्रोजन तथा यमोनिया गैसों से बना है. इन 4 के 4 बरदरे साಕು ನೀವು. हीलियम, मीथेन, हाइड्रोजन, यमोनिया गैसों से बना है.
ಇಷ್ಟು ಈ ಪಾಠದಿಂದ ಬರುವಂತಹ ಪ್ರಶ್ನೆಗಳು. ಮುಂದೆ ನಾಗರಿಕೋಂಕೆ ಕರ್ತವ್ಯ 3 ಇದೆ ನಿಮಗೆ ಪೂರಕ ಪಾಠಗಳು. ಅದರಲ್ಲಿ 2 ಮಾತ್ರ ನೀವು ಓದ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಮೊದಲನೇ ಪಾಠದಲ್ಲಿ 2 ಕ್ವಶನ್ಸ್ ಇರುತ್ತೆ, ಅದರಲ್ಲಿ ಒಂದು ಆಯ್ಕೆ ಇರುತ್ತೆ. ಮತ್ತೆ 2ನೇ ಪಾಠ ಮತ್ತೆ 3ನೇ ಪಾಠದಿಂದ ಒಂದೊಂದು ಕ್ವಶನ್ ಅನ್ನ ಕೇಳಿರ್ತಾರೆ. ನೀವು 1 ಕಲಿತ್ರೆ ಸಾಕು, 2 ಕಲಿಯೋದಕ್ಕೆ ಹೋಗಬೇಡಿ. 1ರಲ್ಲಿ ನೀವು ಬರಿಬಹುದು, 1 ಕಲಿತ್ರೆ ಸಾಕು. ಇಲ್ಲಿ ಮುಖ್ಯವಾಗಿ ಹೆಚ್ಚು ಕೇಳೋದೇನಪ್ಪಾ ಅಂತ ಹೇಳಿದ್ರೆ ನಾಗರಿಕೋಂಕೆ ಮೂಲ ಕರ್ತವ್ಯೋಂಕೆ ಬಾರೆ ಮೇಲೆ ಲಿಖಿ ಅಂತ ಕೇಳಿರ್ತಾರೆ. ನಾಗರಿಕೋಂಕೆ मूल कर्तव्य इल्लिदे नोडी, हमें अपने देश की राष्ट्रभाषा, राष्ट्रगान, राष्ट्रीय त्योहार आदि का आधार करना चाहिए. ನಮ್ಮ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ರಾಷ್ಟ್ರೀಯ ಹಬ್ಬಗಳಿಗೆ ನಾವು ಗೌರವವನ್ನ ಕೊಡಬೇಕು. समस्त देशवासियों के प्रति भाईचारों का भाव रखना, जाति, धर्म, भाषा, प्रदेश, वर्ग पर आधारित सभी भेदभावों से दूर रहना चाहिए. प्रकृति हमारी माता है, इसलिए हमें प्राकृतिक संसाधनों का अपव्यय नहीं करना चाहिए. अपने पर्यावरण को स्वच्छ रखना हमारा कर्तव्य है. ಇದನ್ನು ಹೆಚ್ಚು ನೋಡ್ಕೊಳ್ಳಿ. ಮತ್ತೆ ಮುಂದೆ ಇದು ನಿಬಂಧ ಲೇಖನ ಇದೆ. ನಿಮಗೆ 4 ಮಾರ್ಕ್ಸಿಗೆ ನಿಬಂಧ ಲೇಖನ ಇರುತ್ತೆ ಮಕ್ಕಳೇ. ಸ್ವಲ್ಪ ತುಂಬ ಚಿಕ್ಕದಾಗಿದೆ ನೋಡಿ. ಇದು ಇಂಟರ್ನೆಟ್ ಅನ್ನೋದು ಪ್ರತಿ ಸಲ ಕೂಡ ಬಂದಿರುತ್ತೆ. ಕಳೆದ ಬಾರಿ ಇಂಟರ್ನೆಟ್ ಬಂದಿರಲಿಲ್ಲ, ಜನಸಂಖ್ಯಾ ಸಮಸ್ಯೆ ಬಂದಿತ್ತು. ಈ ಸಲ ಬಂದರೂ ಬರ್ಬೋದು, ಗಮನ ಹರಿಸಿ ನೋಡಿ ಮಕ್ಕಳೇ. इंटरनेट का मतलब है कि अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल है. ಹಲವು ಕಂಪ್ಯೂಟರ್ಗಳಿಗೆ ಏನು ಸಂಬಂಧವನ್ನು ಸ್ಥಾಪಿಸುವಂತಹ ಒಂದು ಅಂತರ್ಜಾಲ ಏನಾಗಿದೆ, ಇಂಟರ್ನೆಟ್ ಆಗಿದೆ. इंटरनेट द्वारा घर लाभ ಏನು ಅಂತ ಅದರಿಂದ इंटरनेट द्वारा घर बैठे बैठे खरीदारी कर सकते हैं, कोई भी बिल भर सकते हैं. इसके द्वारा दुनिया की किसी भी जगह पर चाहे जितनी भी रकम भेजी जाती है. रकम ಅಂತ ಹೇಳಿದ್ರೆ ದುಡ್ಡು. ನಾವು ಬ್ಯಾಂಕಿಂಗಿನ ಮೂಲಕ ಯಾರಿಗೆ ಎಷ್ಟು ದುಡ್ಡು ಬೇಕಾದರೂ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಕೂಡ ನಾವು ದುಡ್ಡು ಕಳಿಸಬಹುದು. ಈ गवर्नेंस द्वारा सरकार के सभी कामकाज का विवरण, अभिलेख, सरकारी आदेश आदि को यथावत लोगों को सूचित किया जाता है. नेक्स्ट इंटरनेट से हानि, ಇದರಿಂದ ಹಾನಿ ಏನಾಗ್ತಾ ಇದೆ ಅಂತ. इंटरनेट की वजह से सूचना खबरों की चोरी हो रही है और मुक्त वेबसाइट द्वारा चैटिंग आदि से युवा पीढ़ी ही नहीं, बच्चे भी इंटरनेट की कबंधबाहों के पास में फंसे हुए हैं. इससे वक्त का दुरुपयोग होता है और बच्चे अनुपयुक्त और अनावश्यक जानकारी हासिल कर रहे हैं. उपसंहारा, इससे लाभ हो या नष्ट हो, पर इस वैज्ञानिक युग में इसका उपयोग अनिवार्य है. इससे सारा जगत हमारे पास ही रहता है. ನೋಡಿ ಮಕ್ಕಳೇ, ನೀವು ಇಷ್ಟು ಬರದೆ ನಿಮಗೆ 4 ಅಂಕಗಳಿರುತ್ತೆ. ಅದೇ ರೀತಿ ಇನ್ನೊಂದು ಎಸೆ ರೈಟಿಂಗ್ ಇದೆ. ಇದು ತುಂಬ ಚಿಕ್ಕದಾಗಿದೆ. ಜನಸಂಖ್ಯಾ ಸಮಸ್ಯೆ, ವಿಷಯ ಪ್ರವೇಶ, ಅರ್ಥ ಅಥವಾ ಪ್ರಸ್ತಾವನಲ್ಲಿ ಏನು ಕೇಳಿದ್ರು ಕೂಡ ಈ 3ರಲ್ಲಿ ಯಾವುದೇ ಕೇಳಿದ್ರು ಕೂಡ ಇದನ್ನೇ ಬರೀರಿ. जनसंख्या की समस्या सामान्य रूप से विश्व की समस्या है, लेकिन भारत में यह समस्या विशेष रूप से विकट बन गई है. ಜನಸಂಖ್ಯಾ ಸಮಸ್ಯೆ ಅನ್ನೋದು ಭಾರತದ ಸಮಸ್ಯೆ ಮಾತ್ರ ಅಲ್ಲ, ವಿಶ್ವದ ಸಮಸ್ಯೆನೇ ಆಗಿದೆ. ಹಾಗೇನೇ ಭಾರತದಲ್ಲಿ ಇದರ ಸಮಸ್ಯೆ ಒಂದು ವಿಶೇಷ ರೂಪದಲ್ಲಿ ಆಗಿದೆ. ಜನಸಂಖ್ಯಾ में वृद्धि के कारण, ಜನಸಂಖ್ಯಾ ವೃದ್ಧಿ ಆಗಲಿಕ್ಕೆ ಕಾರಣಗಳೇನು ಅಂತ. ಅಶಿಕ್ಷಾ, ಅಜ್ಞಾನ, ಅಂಧವಿಶ್ವಾಸ, ರೂಢಿವಾದಿತ, ಬಾಲ್ಯ ವಿವಾಹ ಆದಿ. ಅಶಿಕ್ಷಾ ಅಂತ ಹೇಳಿದ್ರೆ ಅನ್ಎಜುಕೇಟೆಡ್, ಅವರಿಗೆ ಇದರ ಜ್ಞಾನ ಇರೋದಿಲ್ಲ. ಹಾಗಾಗ್ಬಿಟ್ಟು ಅವರು ಏನು ಜನಸಂಖ್ಯೆಯಲ್ಲಿ ಅಂದರೆ ಹೆಚ್ಚು ಮಕ್ಕಳುಗಳನ್ನು ಒಂದಕ್ಕಿಂತ 3-4 ಮಕ್ಕಳುಗಳನ್ನು ಮಾಡ್ಕೊಳ್ತಾರೆ. ಹಾಗೆ ಅಜ್ಞಾನ, ಜ್ಞಾನ ಇರೋದಿಲ್ಲ ಅವರಿಗೆ. ಅಂಧವಿಶ್ವಾಸ, ರೂಢಿವಾದಿತ, ಗಂಡು ಮಕ್ಕಳೇ ಇರಬೇಕು ಹೆಣ್ಮಕ್ಳು ಇರಬಾರ್ದು, ಆ ರೀತಿಯಲ್ಲಿ ರೂಢಿಗಳು ಜಾಸ್ತಿ. ಬಾಲ್ಯ ವಿವಾಹಗಳು ಹೆಚ್ಚಾಗ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಜನಸಂಖ್ಯೆಯಲ್ಲಿ ವೃದ್ಧಿ ಆಗ್ತಾ ಇದೆ. ಜನಸಂಖ್ಯಾ ಮೇ ವೃದ್ಧಿಗೆ ಪರಿಣಾಮ ಏನಾಗುತ್ತೆ ಅದರಿಂದ ನಮಗೆ ಜನಸಂಖ್ಯೆ ಹೆಚ್ಚಾದರೆ? ಬೇಕಾರಿಕಿ ಸಮಸ್ಯೆ, ಬೇಕಾರಿ ಅಂತ ಹೇಳಿದ್ರೆ ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. पर्यावरण प्रदूषण की समस्या, परिसर प्रदूषण ಅಂತ ಹೇಳಿದ್ರೆ ಏನು, ಕಲುಷಿತ ಆಗ್ತಾ ಇದೆ. ಸಮಾಜ को स्वस्थ रखने की समस्या, ಸಮಾಜವನ್ನ ನಾವು ಸ್ವಸ್ಥವಾಗಿ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಳಕ್ಕೆ ಆಗ್ತಾ ಇಲ್ಲ. उपसंहार, हर एक देश के लिए भी अधिक जनसंख्या एक समस्या है.
पर इसे एक समस्या न मानकर नई नई योजनाओं को अस्तित्व में लाने से देश की अभिवृद्धि होती है. 2 ಎಸೆ ರೇಟಿಂಗ್ ಅನ್ನ ನೋಡ್ಕೊಳ್ಳಿ ಮಕ್ಕಳೇ, ಒಂದಾದ್ರೂ ಬಂದೇ ಬರುತ್ತೆ ನಿಮಗೆ 4 ಅಂಕಕ್ಕೆ. ಮುಂದೆ ನೋಡಿ ಮಕ್ಕಳೇ, ಪತ್ರಲೇಖನ. ಇದನ್ನ ಯಾರು ಕೂಡ ಮರಿಬೇಡಿ, 5 ಅಂಕಗಳಿದೆ ಮಕ್ಕಳೇ. ಇಷ್ಟೇ ಬರೆದ್ರೆ ಸಾಕು, ನೀವು ತುಂಬಾ ದೊಡ್ಡದಾಗೆ ಬರಿಬೇಕು ಅಂತೇನಿಲ್ಲ. ಸೇವಾ ಮೇ ಅಂತ ಹೇಳಿದ್ರೆ ನೀವು ಯಾರಿಗೆ ಬರಿತಾ ಇದ್ದೀರಾ ಅವರಿಗೆ. ಫ್ರಮ್ ಮತ್ತೆ ಟು ಅಂತ ಹಾಕ್ತೀವಲ್ಲ, ಅದಕ್ಕೆ ಟು ಯಾರಿಗೆ ನೀವು ಅಂತ. ಪ್ರಧಾನ ಅಧ್ಯಾಪಕ, ಸರ್ಕಾರಿ ಹೈಸ್ಕೂಲ್ ಹಾಸನ್. ನೀವೇನು ಅಡ್ರೆಸ್ ಬೇಕಾದರೂ ಕೊಡ್ಬೋದು. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ ನಾನು. ನೀವು ನಿಮಗೇನು ಇಷ್ಟ ಬರುತ್ತೆ ಆ ಎಕ್ಸಾಂಪಲನ್ನು ಕೊಡ್ತಾ ಹೋಗ್ಬೋದು. ಇಲ್ಲಿ ಪ್ರೇಷಕ್ ಅಂತ ಹೇಳಿದರೆ ಏನು, ಫ್ರಮ್ ಅಂತ ಯಾರು ಬರಿತಾ ಇರೋದು ಅಂತ. ಸೊ ಇಲ್ಲಿ ಪ್ರಜ್ವಲ್ ಅಂತ ಕೊಟ್ಟಿದ್ದೀನಿ, 10ವಿ ಕಕ್ಷಾ. ನೀವೇನು ಹೆಸರು ಬೇಕಾದರೂ ಕೊಟ್ಕೋಬೋದಲ್ಲಿ. ಇಲ್ಲಿ ಪೂಜ್ಯ ಗುರುಜಿ, ಮಹೋದಯ ಅಂತಾನು ಕೂಡ ನೀವು ಅಲ್ಲಿ ಕೊಡ್ಬೋದು, ಅಥವಾ ಪೂಜ್ಯ ಗುರುಜಿ ಅಂತಾನು ಕೊಡ್ಬೋದು. ವಿಷಯ 3 ದಿನ ಕಿ ಚುಟ್ಟಿ ಮಾಂಗ್ತೆ ಹುಯೆ, 3 ದಿನ ರಜೆ ಕೋರಿ. ಇಷ್ಟೇ ವಿಷಯಕ್ಕೆ ಬರೆದ್ರೆ ಸಾಕು ನೀವು. ಮುಂದೆ ನೋಡಿ, ಮೈ ಬಿಮಾರ್ ಹೂ. ಇಲ್ಲಿ ಹುಷಾರಿಲ್ಲ ಅಂತ ಕೇಳಿದ್ದಕ್ಕೆ ಬಿಮಾರ್ ಅಂತ ಬರೆದಿದ್ದೀರಾ. ಇದನ್ನೇನಾದರೂ ನಮಗೆ ನನ್ನ ಅಕ್ಕನ ಮದುವೆಗೆ ಹೋಗಬೇಕು ಅಂತ ಕೇಳಿದರೆ ಇಲ್ಲಿ ಅದೇ ಮ್ಯಾಟ್ರನ್ನ ಹಾಕಬೇಕು. इसलिए दिनांक 3/4/2020 से 5/4/2020 तक मैं कक्षा में हाजिर नहीं रह सकता हूँ. ಶಾಲೆಯಲ್ಲಿ ನಾನು ಹಾಜಿರ್ ಆಗೋದಿಲ್ಲ. इसलिए आप मुझे इन 3 दिन की छुट्टी देने की कृपा करें. ಈ 3 ದಿನಗಳು ನನಗೆ ರಜೆ ಕೊಡಲಿಕ್ಕೆ ನೀವು ಕೃಪೆ ತೋರಿ ಅಂತ ಅಲ್ಲಿ ಕೇಳಿದ್ದಾರೆ. ಇಷ್ಟೇ ಬರೆದ್ರೆ ಸಾಕು, ನೀವು 5 ಅಂಕಗಳನ್ನು ಪಡ್ಕೋಬಹುದು. ಇಷ್ಟೇ ಸಾಕು. ಅವ್ರು ಹಾಗೆ देखिए ಧನ್ಯವಾದ. ಸ್ಥಾನ್ ಹಾಸನ್, ನೀವೇನು ಬೇಕಾದರೂ ಬರಿಬೋದು. ದಿನಾಂಕ ಯಾವ್ದು ಬೇಕಾದರೂ ಹಾಕ್ಬೋದು. ಆಪ್ಕಿ ಪ್ರಿಯ ವಿದ್ಯಾರ್ಥಿ, ಆಪ್ಕಿ ಆಜ್ಞಾಕಾರಿ ಛಾತ್ರ ಅಂತನಾದರೂ ಬರಿಬೋದು. ಆಪ್ಕಾ ಪ್ರಿಯ ವಿದ್ಯಾರ್ಥಿ, ಹುಡುಗ ಆಗಿರೋದ್ರಿಂದ. ಇಲ್ಲಿ ಹುಡುಗಿ ಆಗಿದ್ರೆ ಆಪ್ಕಿ ಪ್ರಿಯ ವಿದ್ಯಾರ್ಥಿನಿ. ಹುಡುಗಿ ಹೆಸರು, ನಿಮ್ದು ಹೆಸರು ಏನಿರುತ್ತೆ ಅದನ್ನ ಬರಿಬೋದು, ಅಥವಾ ಇದನ್ನೇ ಬರೆದ್ರೂ ಕೂಡ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ. ಕನ್ನಡದಲ್ಲಿ ಅನುವಾದ ಮಾಡಿ ಅಂತ ಇದೆ. ಕನ್ನಡದಲ್ಲಿ ಅನುವಾದ ಮಾಡಿ ನಿಮಗೆ 3 ಮಾರ್ಕ್ಸಿಗೆ ಇರುತ್ತೆ ಮಕ್ಕಳೇ. ಇದನ್ನ ಪ್ರತಿಯೊಬ್ಬರು ಕೂಡ ಗಮನಿಸಿ. ಇದಿರೋದೇ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ರೀತಿ ಬಂದ್ರೆ ನೀವು ಈ ರೀತಿ ಬರಿಬೇಕು ಅನ್ನೋದ್ರ ಬಗ್ಗೆ ಇದೆ ಇಲ್ಲಿ. आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है. टमाटो को पहले कोई भी नहीं पूछता था, अब टमाटो भोजन का आवश्यक अंग बन गया है. ಒಂದು ಎಕ್ಸಾಂಪಲ್ ಅನ್ನ ನಾನು ಹೇಳಿರ್ತೀನಿ ಮಕ್ಕಳೇ, ಈ ರೀತಿ ಬಂದ್ರೆ ನೀವು ಹೀಗೆ ಬರಿಬೇಕು ಅಂತ. ಇಂದು ಶಿಕ್ಷಿತ ಸಮಾಜದಲ್ಲಿ ವಿಟಮಿನ್ ಮತ್ತು ಪ್ರೋಟೀನ್ ನ ಶಬ್ದದಲ್ಲಿ ವಿಚಾರ ಮಾಡುವ ಪ್ರವೃತ್ತಿ ಆಗಿದೆ. ಟೊಮೆಟೊವನ್ನು ಮೊದಲು ಕೇಳುವವರೇ ಇರಲಿಲ್ಲ, ಈಗ ಟೊಮೆಟೊ ಭೋಜನದ ಅವಶ್ಯಕವಾದ ಒಂದು ಅಂಗವಾಗಿದೆ. ಹೀಗಿದೆ ಮಕ್ಕಳೇ. ಹಾಗೆ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನಾನು. बिचेंद्री का जन्म एक साधारण भारतीय परिवार में हुआ था. पिता किशन पाल सिंह था और माँ हमसा देवी नेगी थी. इनकी 5 संतानों में बिचेंद्री तीसरी संतान थी, तो तीसरी संतान है. बिचेंद्री के बड़े भाई को ಪಹಾಡೋ ಪರ್ ಜಾನ ಅಚ್ಚಾ ಲಗ್ತಾ ತಾ ಅಂತ ಹೇಳಿದ್ರೆ, ಬಿಚೇಂದ್ರಿ ಅವರ ಜನನ ಒಂದು ಸಾಮಾನ್ಯ ಭಾರತೀಯ ಪರಿವಾರದಲ್ಲಿ ಆಗಿತ್ತು. ತಂದೆ ಕಿಶನ್ ಪಾಲ್ ಸಿಂಗ್ ಮತ್ತು ತಾಯಿ ಹಂಸಾದೇವಿ ನೇಗಿ ಅವರಾಗಿದ್ರು. ಇವರ 5 ಜನ ಮಕ್ಕಳಲ್ಲಿ ಬಿಚೇಂದ್ರಿ ಅವರು 3ನೇಯವರಾಗಿದ್ದು. ಬಿಚೇಂದ್ರಿ ಅವರ ಅಣ್ಣನಿಗೆ ಬೆಟ್ಟದ ಮೇಲೆ ಹೋಗುವುದೆಂದರೆ ತುಂಬಾ ಆಸೆ ಆಗಿತ್ತು. ಹೀಗೆ ತುಂಬಾ ಇಲ್ಲಿ ಎಕ್ಸಾಂಪಲ್ಸ್ಗಳಿದೆ ಮಕ್ಕಳೇ, ನಿಮಗೆ ನೋಟ್ಸಲ್ಲಿ ಸಿಗುತ್ತೆ. ಇದನ್ನು ಪ್ರತಿಯೊಬ್ಬರು ಕೂಡ ನೋಡಿ. ಇಲ್ಲಿ ವ್ಯಾಕರಣದ ದೃಷ್ಟಿಯಿಂದ ನಾನು ವಿಲೋಮ ಶಬ್ದಗಳು ಹಾಗೂ ಸಮನಾರ್ಥಕ ಶಬ್ದಗಳು, ಅದರ ಜೊತೆಯಲ್ಲಿ ಏನು ಪರ್ಯಾಯವಾಚಿ ಶಬ್ದಗಳು, ಮುಹಾವರೆ ಹಾಗೂ ವಿರಾಮ ಚಿಹ್ನೆಗಳು, ಮತ್ತೆ ಸಂಧಿ ಮತ್ತೆ ಸಮಾಸ, ಹೀಗೆ ಪ್ರತಿಯೊಂದು ನಿಮಗೆ ವ್ಯಾಕರಣ ಅಂಶದಲ್ಲಿ ಏನೇನು ಬರುತ್ತೋ ಇವನ್ನೆಲ್ಲವನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ ಮಕ್ಕಳೇ. ನೀವು ಪ್ರತಿಯೊಬ್ಬರು ಕೂಡ ಇದನ್ನು ಒಂದ್ಸಲ ನೋಡಿ. ಒಂದೊಂದು ಅಂಕ ಬರುತ್ತೆ, 8 ಅಂಕಗಳಿರುತ್ತೆ ವ್ಯಾಕರಣದಿಂದ ನಿಮಗೆ. ಹಾಗೆಯೇ ಅನುರೂಪತಾ ಅಂತ ಒಂದು 4 ಮಾರ್ಕ್ಸಿಗೆ ಇದೆ ಮಕ್ಕಳೇ. ನಮಗೆ ಅನುರೂಪತಾ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಇದನ್ನು ನೀವು ಪ್ರತಿಯೊಬ್ಬರು ಕೂಡ ಇಲ್ಲಿರೋವನ್ನ ಕಲ್ತ್ಕೊಂಡ್ರು ಕೂಡ ನಿಮಗೆ 2 ರಿಂದ 3 ಅಂಕಗಳು ಬರ್ಬೋದು. ಮಾತೃಭೂಮಿ ಭಗವತಿ ಚರಣ ವರ್ಮ ಮಾತೃಭೂಮಿ ಬರ್ದವರು. ಹಾಗೆಯೇ ಅಭಿನವ್ ಮನುಷ್ಯ ಬರ್ದವರು ರಾಮಧಾರಿ ಸಿಂಗ್ ದಿನಕರ್. ಕಾಶ್ಮೀರಿ ಸೇಬ್ ಕಹಾನಿ ಆದ್ರೆ ಗಿಲ್ಲು ರೇಖಾಚಿತ್ರ. मेरा बचपन आत्मकथा आदरे ईमानदारों के सम्मेलन में व्यंग्य रचना. इंटरनेट क्रांति निबंध आदरे महिला की साहसगाथा व्यक्ति परिचय. बसंत की सच्चाई ವಿಷ್ಣು ಪ್ರಭಾಕರ್ ಆದರೆ ಇಮಾನ್ದಾರೋಂ ಕೆ ಸಮ್ಮೇಳನ ಮೇ ಹರಿಶಂಕರ್ ಪರಸಾಯಿ ಅವರು. ಹೀಗೆ ಇಲ್ಲಿ ಒಂದು 20-25 ಕ್ವಶನ್ಸ್ಗಳನ್ನು ನಾನು ಕೊಟ್ಟಿದ್ದೀನಿ ಮಕ್ಕಳೇ. ಇದನ್ನು ಪ್ರತಿಯೊಬ್ಬರು ಕೂಡ ಗಮನಿಸಿ ಹಾಗೆ ಓದ್ಕೊಳ್ಳಿ. ಮತ್ತೆ ಇಲ್ಲಿದೆ ಅಪಠಿತ ಗದ್ಯಾಂಶ ಅಂತ ಪ್ಯಾಸೇಜ್ ಇರುತ್ತೆ ಮಕ್ಕಳೇ. ಈ ಪ್ಯಾಸೇಜನ್ನು ನೀವು ಅಲ್ಲೇ ಕೊಟ್ಟಿರ್ತಾರೆ, ಕ್ವಶನು ಅಲ್ಲೇ ಇರುತ್ತೆ, ಆನ್ಸರು ಅಲ್ಲೇ ಇರುತ್ತೆ. ಸಮಾಧಾನವಾಗಿ ಅದು ನಾವು ಓದಿ ಅದರಲ್ಲಿ ಕೂಡ ನಿಮಗೆ 4 ಅಂಕಗಳು ಬರುತ್ತೆ ಮಕ್ಕಳೇ. ಪ್ರತಿಯೊಬ್ಬರು ಕೂಡ ಎಕ್ಸಾಮನ್ನು ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್ ಆಲ್ ಆಫ್ ಯು ಮಕ್ಕಳೇ. ಎಕ್ಸಾಮ್ ಚೆನ್ನಾಗಿ ಬರೀರಿ. ಧನ್ಯವಾದಗಳು.